ಫೀಲ್ಡಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ನಮ್ಮ ನೆಲಮಂಗಲದ ತಂಡದವರು. ಅದೇ ರೀತಿಯಾಗಿ ಬ್ಯಾಟಿಂಗ್ ಮಾಡಲು ಬಂದಿದ್ದಾರೆ ಆಟಗಾರರಾದಂತ ಆಟವನ್ನು ಶುಭಂ ಹಾಗೂ ಮಾಂತೇಶ್ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಬೆಳಗಾವಿ ತಂಡದಿಂದ. ಸಮಯ ತುಂಬಾ ಅಭಾವ ಇದೆ ಹಾಗೂ ಯಾವುದೇ ರೀತಿಯಾಗಿ ಸಮಯವನ್ನು ವ್ಯರ್ಥ ಮಾಡದೆ ಆಟವನ್ನು ಪ್ರಾರಂಭ ಮಾಡಬೇಕು. ಮುರಳೀಧರ್ ಅವರು ನೆಲಮಂಗಲದಿಂದ ಮುತ್ತಯ್ಯ ಮುರಳೀಧರ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ತಮ್ಮ ಮೊದಲನೇ ಓವರನ್ನು ತೆಗೆದುಕೊಂಡು ಬಂದಿದ್ದಾರೆ ನೆಲಮಂಗಲ ತಂಡದಿಂದ ಮುರಳೀಧರನ್. ಮುರಳೀಧರನ್ ಅವರು ಯಾಕೋ ಜೋಶಲ್ಲಿ ಬಾಲ್ ಅನ್ನು ಬೌನ್ಸ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಫ್ರೀ ಹಿಟ್. ಮಾಂತೇಶ್ ಅವರಿಗೆ ಮುರಳೀಧರನ್. ಮತ್ತೊಂದು ನೋ ಬಾಲ್ ಅಂತ ಕೊಟ್ಟಿದ್ದಾರೆ ಅಂಪೈರ್. ಅದ್ಭುತವಾದಂತಹ ಫೀಲ್ಡಿಂಗು ನೆಲಮಂಗಲ್ ತಂಡದಿಂದ. ಕೇವಲ 1 ರನ್ನು. ಮತ್ತೆ ನೋ ಬಾಲು. ಮತ್ತೊಂದು ಫ್ರೀ ಹಿಟ್. ಮತ್ತೊಂದು ಚಾನ್ಸ್ ಸಿಕ್ಕಿದೆ ಇಲ್ಲಿ ಬೆಳಗಾವಿ ತಂಡಕ್ಕೆ ಫ್ರೀ ಹಿಟ್. ಕಾದು ನೋಡಬೇಕು ಮಾಂತೇಶ್ ಅವರು ಅದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ಅಂತ. ಶುಭಮಸ್ತು ಶುಭಮ್ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದ್ಭುತವಾದಂತ ಫೀಲ್ಡಿಂಗ್ ಅಂತ ಹೇಳಬೇಕು. ಇಲ್ಲಿ ತುಂಬಾ ಉತ್ತಮವಾದಂತ ಫೀಲ್ಡಿಂಗ್ ನಡೀತಾ ಇದೆ ಇಲ್ಲಿ ನೆಲಮಂಗಲ ತಂಡದಿಂದ. ಸಂತೋಷವಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಶುಭಮ್ ಅವರು ಗ್ಯಾಪ್ ಅಲ್ಲಿ ಹೊಡೆಯುವಂತ ಒಂದು ಪ್ರಯತ್ನ, ಆದ್ರೆ ಅಲ್ಲಿ ಉತ್ತಮವಾದಂತ ಫೀಲ್ಡಿಂಗ್. ಕೇವಲ 1 ರನ್ನು ಮಾತ್ರ. ಮುರಳೀಧರನ್ ಅವರ ಬಾಲಿಗೆ ಶುಭಂ. ವಾವ್, ರಿವರ್ಸ್ ಶಾಟ್. ಮತ್ತೊಂದು ಬೌಂಡ್ರಿ, ಮೊದಲನೇ ಬೌಂಡ್ರಿ ಅಂತಾನೆ ಹೇಳ್ಬೇಕು ಬೆಳಗಾವಿ ತಂಡಕ್ಕೆ. ರಿವರ್ಸ್ ಶಾಟ್ ಅಲ್ಲಿ ಒಂದು ಬೌಂಡ್ರಿಯನ್ನು ಮೊದಲನೇ ಓವರಿನಲ್ಲಿ ಪಡೆದುಕೊಂಡಿದ್ದಾರೆ ಶುಭಂ ಅವರು. APL ಸ್ಟಾರ್ಟ್ ಆಯ್ತು, ಥಂಡಿನೂ ಹೆಚ್ಚಾಯ್ತು, ವಕೀಲರ ಕ್ರಿಕೆಟ್ ಹುಚ್ಚ ಈಗ ಹೆಚ್ಚಾಯ್ತು ನೋಡಿರೋ. ಮಾಂತೇಶ್ ಅವರ ಒಂದು ರಿವರ್ಸ್ ಶಾಟ್ ತಮ್ಮ ತಂಡಕ್ಕೆ 4 ರನ್ಗಳನ್ನು ತಂದು ಕೊಟ್ಟಿದೆ. ಮತ್ತೊಂದು ಲೆಗ್ ಸೈಡ್ ಅಲ್ಲಿ ಮತ್ತೊಂದು ಬೌಂಡ್ರಿ ಮಾಂತೇಶ್ ಅವರಿಂದ. ಸತತವಾಗಿ 2 ಬೌಂಡ್ರಿಗಳನ್ನು ಬಾರಿಸಿದ್ದಾರೆ. ಒಂದು ಓವರಿನ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 12 ರನ್ನುಗಳು. ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ವಿಲಾಸ್ ವ್ಯಾಸ್ ಅವರಿಗೆ ಸ್ವಾಗತ ಸುಸ್ವಾಗತ. ಬೇರೆಲ್ಲ ಜಿಲ್ಲೆಯವರೇ ನಿಮ್ಗೆ ವೆಲ್ಕಮ್ಮು, ಹಾರ್ಟ್ಲಿ ವೆಲ್ಕಮ್ಮು. ಮೊದಲ ಓವರಿನಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇಲ್ಲಿ ಬೆಳಗಾವಿ ತಂಡದ ಒಟ್ಟು ಮೊತ್ತ 12. ಮೊದಲೇ ಓವರಿನಲ್ಲಿ 12 ರನ್ಗಳನ್ನು ಗಳಿಸಿಕೊಂಡಿದೆ ಬೆಳಗಾವಿ ತಂಡವು. ಮುನಿರಾಜ್, ಮುರಳೀಧರನ್, ಮುನಿರಾಜ್ ಎಲ್ಲ ಇದರಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಒಳ್ಳೆ ಹೆಸರುಗಳು, ತುಂಬಾ ಚೆನ್ನಾಗಿವೆ ಹೆಸರುಗಳು ಕೂಡ. ಈಗ ಆಟದ 2ನೇ ಓವರ್ ಹಾಗೂ ತಮ್ಮ ವೈಯಕ್ತಿಕ 1ನೇ ಓವರ್ ತೆಗೆದುಕೊಂಡು ಬರ್ತಾ ಇದ್ದಾರೆ ಮುನಿರಾಜು. अंपायर का इशारा, वाइट बॉल. अपने पहले एक बॉल में ही वाइट बॉल कर चुके हैं यहाँ पे मुनिराजू और उसको फेस करते हुए शुभम. बॉल को पकड़ने की कोशिश में विकेट कीपर ने बॉल को ड्रॉप कर दिया और उसी तरह वहां पे फील्डर भी कुछ
बॉल को रोकने की कोशिश नहीं कर रहा। फिर से बेलगावी टीम के लिए फिर 4 रन बाउंड्री मारते हुए बहुत अच्छे से कट किया यहाँ पे शुभम ने। बेहतरीन शॉट कहा जाता है यहाँ पे। शुभम ने बहुत ही बेहतरीन सिक्सर लगाया यहाँ पे अपने टीम के लिए। शॉट ನಮ್ಮ ಹಿರಿಯ ವಕೀಲರಾದಂತ ಡಿಜಿ ಬಿರಾದರ್ ಸರ್ ಅವರಿಗೂ ಕೂಡ ಸ್ವಾಗತ। बहुत ही बेहतरीन शॉट यहाँ पे सिक्सर लगाते हुए। फिर दूसरी बॉल को भी उसी तरह से मारने की कोशिश, लेकिन बाउंड्री की तरफ बॉल। बेहतरीन शॉट लगाया यहाँ पे फिर शुभम ने। अपनी टीम के लिए बहुत ही बेहतरीन गेम खेल रहे हैं यहाँ पे। जब मैचों की शुरुआत अच्छी होती है तो एंडिंग भी अच्छी होती रहती है। फिर एक यहाँ पे मारने की कोशिश लगातार, लेकिन अच्छी फील्डिंग कोशिश थी नेलमंगल टीम से, लेकिन नाकाम हो गए। 4 रन, फिर एक बाउंड्री मिल चुका है यहाँ पे बेलगावी टीम के लिए। बहुत ही बेहतरीन शॉट कहा जाता है। अच्छी कोशिश की थी यहाँ पे नेलमंगल टीम के प्लेयर ने, पर रोक नहीं पाए। फिर 4 रन। अच्छी बल्लेबाजी कर रहे हैं यहाँ पे शुभम। ನಮ್ಮ ಹಿರಿಯ ಅಣ್ಣರಾದಂತ ವಿನೋದ್ ಅಣ್ಣ ವ್ಯಾಸ್ ಅವರಿಗೂ ಕೂಡ ಸ್ವಾಗತ। फिर एक बाउंड्री मारने की कोशिश, लेकिन वहां पे फील्डर की मौजूदगी में सिर्फ 1 रन। ವಿನೋದ್ ಅಣ್ಣ ಅವರು ಆಸನರಾಗಬೇಕು, ಸ್ವಾಗತ ಕೋರ್ತೀವಿ ಅವರಿಗೂ ಕೂಡ। ಎರಡು ಓವರಿನ ಮುಕ್ತಾಯದ ನಂತರ 32 ರನ್ಗಳನ್ನು ಬಾರಿಸಿದೆ ನಮ್ಮ ಬೆಳಗಾವಿ ತಂಡದ ಆಟಗಾರರು। ವಿನೋದ್ ಅಣ್ಣ ಅವರು ಹಾಸನರಾಗಿದ್ದಾರೆ, ಅದೇ ರೀತಿ ಶಿವಮೊಗ್ಗ ಜಾಫರ್ ಅಣ್ಣವರು ಕೂಡ ಹಾಸನರಾಗಬೇಕು। ಓಕೆ, ಈಗ ಆಟದ 3ನೇ ಓವರು ಹಾಗೂ ತಮ್ಮ ವೈಯಕ್ತಿಕ ಮೊದಲನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಲೋಕೇಶ್। ಇಲ್ಲಿ ಮಾಂತೇಶ್ ಹಾಗೂ ಶುಭಂ ಅವರ ಅತ್ಯುತ್ತಮ ಆಟವು ತಮ್ಮ ತಂಡಕ್ಕೆ ಒಂದು ಒಳ್ಳೆಯ ಸ್ಕೋರ್ ಮೊತ್ತವನ್ನು ಕೊಡ್ತಾ ಇದೆ। ಪ್ರಶಾಂತ್ ಬಾಯ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇವೆ, ಬೆಂಗಳೂರಿಂದ ಬಂದಿದ್ದಾರೆ ನಮ್ಮ ಆಪ್ತ ಮಿತ್ರರು ಪ್ರಶಾಂತ್ ಅವರು, ಅವರಿಗೂ ಕೂಡ ಸ್ವಾಗತ, ಕೂತ್ಕೋಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇವೆ। ಮಾಡಲರ್ ಆಗಿರುವಂತ ನಮ್ಮ ಪ್ರಶಾಂತ್ ಅವರಿಗೆ ಸ್ವಾಗತ। ಲೋಕೇಶ್ ಅವರು ತಮ್ಮ ವೈಯಕ್ತಿಕ ಮೊದಲನೇ ಓವರ್ ತೆಗೆದುಕೊಂಡು ಬರ್ತಾ ಇದ್ದಾರೆ ನೆಲಮಂಗಲ ತಂಡದಿಂದ। ವೆಲ್ಕಮ್ ಸರ್। ಅಂಪೈರ್ ಸರ್, ನಿಮ್ಮ ವಾಕಿ ಟಾಕಿ ಒಳಗೆ ಹೇಳ್ತಾ ಇರೋ ನೋಡಿ ಸರ್। ಸರ್, ಲಾಸ್ಟ್ ಬಾಲ್ ಇಸ್ ದೇರ್ ಸರ್, ನಿಮ್ಮ ವಾಕಿ ಟಾಕಿ ದಯಮಾಡಿ ಸ್ವಲ್ಪ
ಚಾರ್ಜಿಂಗ್ ಹಚ್ಚಿ ಸರ್ ರಿಮೈನಿಂಗ್ 1 ಬಾಲ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಇಲ್ಲಿ ನೆಲಮಂಗಲ ತಂಡದಿಂದ ಕೇವಲ 1 ರನ್ನು ಮಾತ್ರ. ಎರಡು ಓವರಿನ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 33 ರನ್ನುಗಳು. ಈಗ ತಮ್ಮ ವೈಯಕ್ತಿಕ 1ನೇ ಓವರ್ ಹಾಗೂ ಆಟದ 3ನೇ ಓವರ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಲೋಕೇಶ್. ಯಾಕೋ ಲೋಕೇಶ್ ಅವಾಗ ಚೇಂಜ್ ಆಗ್ತಾ ಇದೆ ಲೊಕೇಶನ್. ತುಂಬಾ ಚುರುಕಾಗಿ 1 ರನ್ ಅನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಮಹಾಂತೇಶ್ ಅವರು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ನು. ಬೆಳಗಾವಿ ತಂಡಕ್ಕೆ ಮತ್ತೊಂದು ರನ್ನಿನ ಸೇರ್ಪಡೆ. ತುಂಬಾ ಚೆನ್ನಾಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಇಲ್ಲಿ ಲೋಕೇಶ್ ಅವರಿಂದ. ವಾವ್, ತುಂಬಾ ಚೆನ್ನಾಗಿ ಬಾಲ್ ಅನ್ನು ಬಾರಿಸಿದ್ದಾರೆ ಇಲ್ಲಿ. ಬೌಂಡ್ರಿ. ಮತ್ತೊಂದು ಬೌಂಡ್ರಿಯನ್ನು ಬಾರಿಸಿ ಮತ್ತೆ 4 ರನ್ನುಗಳನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ತಮ್ಮ ತಂಡಕ್ಕೆ ಶುಭಂ ಅವರು. ಅದ್ಭುತವಾದಂತಹ ಒಂದು ಸಿಕ್ಸರ್. ಕ್ಯಾಚ್ ಹಿಡಿಯಬಹುದಾಗಿತ್ತು. ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ರು ನೆಲಮಂಗಲ ತಂಡದ ಆಟಗಾರ. ಆದರೆ ಬಾಲು ಕೈ ತಪ್ಪಿ ಸಿಕ್ಸರ್ ಅಂತ ಹೋಯ್ತು. ಮತ್ತೊಂದು ಬೌಂಡ್ರಿ. ಸತತವಾಗಿ ಒಂದು ಸಿಕ್ಸರ್ ಹಾಗೂ ಒಂದು ಬೌಂಡ್ರಿಯನ್ನು ಹೊಡೆದಿದ್ದಾರೆ ಇಲ್ಲಿ. ಮಹಾಂತೇಶ್ ಅವರು ತುಂಬಾ ಅದ್ಭುತವಾದಂತಹ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ. ಬೆಳಗಾವಿ ತಂಡದ ಆಟಗಾರರು ತಮ್ಮ ತಂಡಕ್ಕೆ ಒಂದು ಉತ್ತಮವಾದಂತಹ ಸ್ಕೋರ್ ಅನ್ನು ನೀಡ್ತಾ ಇದ್ದಾರೆ. ಯಾವುದೇ ಪ್ಲೇಯರ್ ಇಲ್ಲ. 1 ರನ್ ಬಂದಿದೆ. 1 ರನ್ ಬಂದಿದೆ. ಮಂಜುನಾಥ್ ಹುರ್ಚಾಳ್ ಅವರಲ್ಲಿ ಒಂದು ವಿನಂತಿ, ತಮ್ಮ ದಾಡ್ಸಿ ಸೌಂಡ್ ಅನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಬಾಲರ್ ನೇಮ್ ಪ್ಲೀಸ್. ಮಂಜುನಾಥ. ಈಗ ತಂಡದ 4ನೇ ಓವರು
ಹಾಗೂ ತಮ್ಮ ವೈಯಕ್ತಿಕ ಮೊದಲೇ ಓವರ್ ತೆಗೆದುಕೊಂಡು ಬರ್ತಾ ಇದ್ದಾರೆ ಮಂಜುನಾಥ್ ಅವರು. ಮೂರನೇ ಓವರಿನ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ ಹಾಫ್ ಸೆಂಚುರಿ 50 ರನ್ನುಗಳನ್ನು ಬಾರಿಸಿದ್ದಾರೆ ಬೆಳಗಾವಿ ತಂಡದ ಆಟಗಾರರು ಶುಭಂ ಹಾಗೂ ಮಹಾಂತೇಶ್ ಸೇರಿ. ಒಂದು ಉತ್ತಮವಾದಂಥ ಪಾರ್ಟ್ನರ್ಶಿಪ್. ವೈಟ್ ಬಾಲ್ ಹಾಗೂ ಒಂದು ಬೈರನ್. ಸರ್, ಟೈಮ್ ಲಿಮಿಟು ಕೂಡ ಇದೆ. ಅದೇ ಟೈಮಿನ ಒಳಗಡೆ ತಾವು ತಮ್ಮ ಆಟವನ್ನು ಮುಗಿಸ್ಕೋಬೇಕು ಅಂತ ವಿನಂತಿ. ಶಾಟ್ ಹೊಡೆಯುವಂತ ಒಂದು ಪ್ರಯತ್ನ, ಆದರೆ ಕೇವಲ 1 ರನ್ನು ಮಾತ್ರ. ವೈಡ್ ಬಾಲ್ ಇದ್ದು ಕೂಡ ಅದನ್ನು ಮತ್ತೆ ಬೌಂಡ್ರಿ ಹತ್ತ ಟಚ್ ಮಾಡದೇನೆ ಬೌಂಡ್ರಿ ಹತ್ತ ಬಾಲ್ ಹೋಗಿದೆ. ಮತ್ತು 5 ರನ್ಗಳ ಸೇರ್ಪಡೆ ಇಲ್ಲಿ ಬೆಳಗಾವಿ ತಂಡಕ್ಕೆ. ಆಫರ್ ಮೇಲೆ ಆಫರ್ ರನ್ ಬರ್ತಾ ಇದೆ ಅವರಿಗೆ. ತುಂಬಾ ಉತ್ತಮವಾದಂತಹ ಬೌಲಿಂಗು, ಶಾಟ್ ಹೊಡೆಯುವಂತ ಒಂದು ಪ್ರಯತ್ನ, ಆದರೆ ಯಾವುದೇ ರನ್ ಇಲ್ಲ. ಒಂದು ಉತ್ತಮವಾದಂತಹ ಪಾರ್ಟ್ನರ್ಶಿಪ್ ಅನ್ನು ನಿಭಾಯಿಸ್ತಾ ಇದ್ದಾರೆ ಇಲ್ಲಿ ಶುಭಂ ಹಾಗೂ ಮಹಾಂತೇಶ್ ಅವರು. ತಮ್ಮ ತಂಡಕ್ಕೆ ಈಗಾಗಲೇ 59 ರನ್ಗಳನ್ನು ಕೊಟ್ಟಿದ್ದಾರೆ. ವೆಲ್ ಪ್ಲೇಡ್. ಕೇವಲ 1 ರನ್ನು. ಗ್ಯಾಪ್ ಅಲ್ಲಿ ಹೊಡೆಯುವಂತ ಒಂದು ಪ್ರಯತ್ನ, ಆದರೆ ಫೀಲ್ಡಿಂಗ್ ಅಲ್ಲಿ ವಿಫಲತೆ. ಮತ್ತೆ 4 ರನ್ನುಗಳ ಸೇರ್ಪಡೆ ಇಲ್ಲಿ. ಮತ್ತೊಂದು ಬೌಂಡ್ರಿಯನ್ನು ಬಾರಿಸಿದ್ದಾರೆ ಇಲ್ಲಿ ಶುಭಂ. ಮಂತೇಶ್ ರಿವರ್ಸ್ ಹೊಡೆಯುವಂತ ಒಂದು ಪ್ರಯತ್ನ, ಆದರೆ ಯಾವುದೇ ರನ್ ಇಲ್ಲ. ನಾಲ್ಕು ಓವರಿನ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 64 ರನ್ನುಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಈಗ ಓವರಿನ ತಮ್ಮ ತಂಡದ 5ನೇ ಓವರು ಹಾಗೂ ತಮ್ಮ ವೈಯಕ್ತಿಕ ಮೊದಲನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಮಹೇಶ್. ನನಮಂಗಲ ತಂಡದಿಂದ ಮಹೇಶ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದಂತಹ ಒಂದು ಶಾಟ್ ಇಲ್ಲಿ. ಡಿಸಿಷನ್ ಸಿಕ್ಸರ್, ಮತ್ತೊಂದು ಭರ್ಜರಿ ಸಿಕ್ಸರ್ ಇಲ್ಲಿ ಬೆಳಗಾವಿ ತಂಡದ ಆಟಗಾರರಂತ ಶುಭಂ. ಮತ್ತೊಂದು ಭರ್ಜರಿ
ಸಿಕ್ಸರ್ ಅಂತಾನೆ ಹೇಳ್ಬೇಕು. ಇಲ್ಲಿ ಶುಭಂ ಅವರು ತುಂಬಾ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ. ಸತತವಾಗಿ 2 ಸಿಕ್ಸರ್ ಬಾರಿಸಿದ್ದಾರೆ. ತಂಡಕ್ಕೆ ಹೆಚ್ಚು ಸ್ಕೋರ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಬ್ರು ಪಾರ್ಟ್ನರ್ಶಿಪ್ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತುಂಬಾ ಕೂಲಾಗಿ ಅಷ್ಟೇ ಚೆನ್ನಾಗಿ ಆಟವನ್ನು ಕೂಡ ಆಡ್ತಾ ಇದ್ದಾರೆ. ಇಲ್ಲಿ ಶುಭಂ ಹಾಗೂ ಮಾಂತೇಶ್ ಅವರು ಬೆಳಗಾವಿ ತಂಡದಿಂದ. ಮಹೇಶ್ ಅವ್ರ ಬೌಲಿಂಗು, ಅದೇ ರೀತಿಯಾಗಿ ಮತ್ತೊಂದು 1 ರನ್ನು ಇಲ್ಲಿ ಬೆಳಗಾವಿ ತಂಡಕ್ಕೆ ಉತ್ತಮವಾದಂಥ ಫೀಲ್ಡಿಂಗ್ ಮಾಡಿದ್ದಾರೆ ನೆಲಮಂಗಲ ತಂಡದ ಆಟಗಾರ. ವೆಲ್ ಪ್ಲೇಡ್. ಮತ್ತೊಂದು ರನ್ನಿನ ಸೇರ್ಪಡೆ ಇಲ್ಲಿ ಬೆಳಗಾವಿ ತಂಡಕ್ಕೆ. ಇಬ್ರು ಆಟಗಾರರು ಅಷ್ಟೇ ಉತ್ತಮವಾದಂತಹ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಮಾಂತೇಶ್ ಹಾಗೂ ಶುಭಂ ಅವರು ಯಾವುದೇ ಟೆನ್ಷನ್ ಇಲ್ಲದೆ ಆಟವನ್ನು ಆಡ್ತಾ ಇದ್ದಾರೆ. ಭರ್ಜರಿಯಾದಂತಹ ಒಂದು ಸಿಕ್ಸರ್ ಅನ್ನು ಬಾರಿಸುವಂತ ಪ್ರಯತ್ನ ಆಗಿತ್ತು, ಆದರೆ ಅದು ಬೌಂಡ್ರಿ ಎತ್ತ ಬಾಲು. ಮತ್ತು 4 ರನ್ನುಗಳ ಬೆಳಗಾವಿ ತಂಡಕ್ಕೆ ಸೇರ್ಪಡೆ. ಓವರಿನಲ್ಲಿ ತುಂಬಾನೇ ಒಳ್ಳೆಯ ಸ್ಕೋರ್ ಅನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಬೆಳಗಾವಿ ತಂಡದ ಆಟಗಾರರು. ಈಗಾಗಲೇ ಈ ಓವರಿನಲ್ಲಿ 18 ರನ್ನುಗಳನ್ನು ಬಾರಿಸಿದ್ದಾರೆ. ಸರ್ ಇನ್ನು ಬಾಲ್ ಐತಿ ಸರ್. ವಾಲಂಟಿಯರ್ಸ್ ಅಲ್ಲಿ ರಿಕ್ವೆಸ್ಟ್, ಅಲ್ಲಿ ಒಂದು ಬಾಲ್ ಹೋಗಿದೆ ಸರ್, ದಯಮಾಡಿ ಯಾರಾದ್ರೂ ಫ್ರೀ ಇದ್ರೆ ಅಲ್ಲಿ ಹೋಗಿ ಆ ಬಾಲ್ನ ತೆಗೆದುಕೊಂಡು ಬರಬೇಕು ಅಂತ ವಿನಂತಿ. ಪ್ಲೀಸ್ ವಾಲಂಟಿಯರ್ಸ್ ಎಲ್ಲೇ ಇದ್ರು ಅಲ್ಲಿ ಸರ್, ಅಲ್ಲಿ ಡೊಳ್ಳಿ ಸರ್ ಹಾಗೂ ಸ್ವರ್ಗ ಸರ್ ಮಧ್ಯದಲ್ಲಿ. ಅದ್ಭುತವಾದಂತಹ ಬೌಲಿಂಗ್, ಹೊಡೆಯುವಂತಹ ಪ್ರಯತ್ನ ವಿಫಲ. 5 ಓವರಿನ ಸಮಾಪ್ತಿಯ ನಂತರ 82 ರನ್ನುಗಳು ಇಲ್ಲಿ ಬೆಳಗಾವಿ ತಂಡಕ್ಕೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತುಂಬಾ ಅದ್ಭುತವಾದಂತಹ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬೆಳಗಾವಿ ತಂಡದ ಆಟಗಾರರಂತಹ ಶುಭಂ ಹಾಗೂ ಮಹಾಂತೇಶ್. ಈಗ ತಂಡದ 6ನೇ ಓವರ್ ಹಾಗೂ ತಮ್ಮ ಲೋಕೇಶ್ ದೇವನಹಳ್ಳಿ ಹಾಗೂ ದಾವಣಗೆರೆ ತಂಡದ ಆಟಗಾರರು ತಮ್ಮ ತಮ್ಮ ID ಕಾರ್ಡ್ಗಳನ್ನು ತಂದು ನಮ್ಮ ಮಂಜುನಾಥ್ ಹುಣಚಾಳ ವಕೀಲರ ಹತ್ರ ಬಂದು ತೋರಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ಈಗ 6ನೇ ಓವರನ್ನು ಫೇಸ್ ಮಾಡ್ತಾ ಇದ್ದಾರೆ ಮಹಾಂತೇಶ್ ಅವರು. ನೋ ಬಾಲ್. ತಮ್ಮ ಲೋಕೇಶ್ ಅವರು ಮೊದಲನೇ ಬಾಲ್ ಅನ್ನೇ ನೋ ಬಾಲ್ ಆಗಿ ಎಸೆದಿದ್ದಾರೆ. ಇಲ್ಲಿ ಬೆಳಗಾವಿ ತಂಡದ ಸ್ಕೋರ್ ಮೊತ್ತ 83 ರನ್ನುಗಳು. ಫ್ರೀ ಹಿಟ್. ಶಾಟ್ ಹೊಡೆಯುವಂತ ಒಂದು ಪ್ರಯತ್ನ. ಫ್ರೀ ಹಿಟ್ ಇರುವ ಕಾರಣ ಇದು ವಿಕೆಟ್ ಅಲ್ಲ, ಇದು ಫ್ರೀ ಹಿಟ್ ಆಗಿರುತ್ತದೆ. ಆದ ಕಾರಣ ಜೀವದಾನ ಇಲ್ಲಿ ಮಾಂತೇಶ್ಗೆ. ಒಂದು ಸಣ್ಣ ಮಿಸ್ ಫೀಲ್ಡಿಂಗು ಮತ್ತೊಂದು ರನ್ ಕೊಡುವಂತ ಒಂದು ಅವಕಾಶವನ್ನು ಮಾಡಿಕೊಡುತ್ತದೆ ಇಲ್ಲಿ ಬೆಳಗಾವಿ ತಂಡಕ್ಕೆ. ಮತ್ತೊಂದು ರನ್ನಿನ ಸೇರ್ಪಡೆ. ಬೇಗ ಸರ್, ಟೈಮಿನ ಅಭಾವ ತುಂಬಾನೇ ಇದೆ. ಶಾಟ್ ಹೊಡೆಯುವಂತಹ ಒಂದು ಪ್ರಯತ್ನ, ಆದರೆ ಗಾಳಿಯಲ್ಲಿ ಚೆಂಡು. ಉತ್ತಮವಾದಂತಹ ಕ್ಯಾಚು ವಿಕೆಟ್ ಕೀಪರ್ ಅವರಿಂದ. ಈಗ 1 ವಿಕೆಟ್ ಕಳೆದುಕೊಂಡಿದೆ ಇಲ್ಲಿ ಬೆಳಗಾವಿ ತಂಡ. 6 ಓವರು ನಡೀತಾ ಇದ್ದು
ಡಿ ಜಿ ಬ್ರದರ್ ಸರ್, ಆಕ್ಚುಲಿ ಏನ್ ಗೊತ್ತಾ, ಕ್ಯಾಪ್ಟನ್ ಡಿಸಿಷನ್ ಇಸ್ ಗುಡ್ ಡಿಸಿಷನ್. ಅವರು ಯಾವ ಟೈಮಲ್ಲಿ ಯಾವ ಪ್ಲೇಯರ್ ಕಳಿಸ್ಬೇಕು ಕರೆಕ್ಟಾಗಿ ಕಳಿಸ್ತಾರೆ ಸರ್ ಅವರು. ಅದ್ಭುತವಾದಂತ ಮತ್ತೊಂದು ಸಿಕ್ಸರ್ ಇಲ್ಲಿ ಬೆಳಗಾವಿ ತಂಡದ ಆಟಗಾರರಾದಂತ ಬಸವರಾಜ್ ಬರುತ್ತಿದ್ದಂಗೆನೆ ಒಂದು ಸಿಕ್ಸರ್ ಅನ್ನು ಬಾರಿಸಿದ್ದಾರೆ. ಬೆಳಗಾವಿ ತಂಡದ ಆಟಗಾರ ಬಸವರಾಜ್. ತುಂಬಾ ಉತ್ತಮವಾದಂತಹ ಸ್ಕೋರ್ ಆಗ್ತಾ ಇದೆ ಇಲ್ಲಿ ಬೆಳಗಾವಿ ತಂಡಕ್ಕೆ. ಗಾಳಿಯಲ್ಲಿ ಚೆಂಡು ಕಾದು ನೋಡಬೇಕು. ವೆಲ್ ಟ್ರೈ, ಉತ್ತಮ ಒಂದು ಪ್ರಯತ್ನ ಮಾಡಿದ್ರು, ಆದ್ರೆ ಮತ್ತೆ ಬಾಲ್ ಬೌಂಡ್ರಿ ಎತ್ತ. ಇವತ್ತು ಯಾಕೆ ಬೆಳಗಾವಿ ತಂಡಕ್ಕೆ ಬಾಲ್ ಒಲಿತಾ ಇದೆ, ರನ್ಗಳು ಒಲಿತಾ ಇದೆ, ಕ್ಯಾಚ್ ಡ್ರಾಪ್ ಆಗ್ತಾನೆ ಇದೆ, ಅದೇ ರೀತಿಯಾಗಿ ಸ್ಕೋರ್ ಮೊತ್ತ ಹೆಚ್ಚಾಗ್ತಾ ಇದೆ ಇಲ್ಲಿ ಬೆಳಗಾವಿ ತಂಡಕ್ಕೆ. ಮತ್ತೊಂದು ಬೌಂಡ್ರಿ ಬಸವರಾಜ್ ಅವರಿಂದ. ಮತ್ತೊಂದು ಭರ್ಜರಿ ಶಾಟ್ ಹೊಡೆಯುವಂತ ಒಂದು ಪ್ರಯತ್ನ, ಆದ್ರೆ ಬಾಲ್ ಡಾಟ್. 6 ಓವರಿನ ಸಮಾಪ್ತಿಯ ನಂತರ 1 ವಿಕೆಟ್ ನಷ್ಟಕ್ಕೆ 94 ರನ್ನುಗಳು ಇಲ್ಲಿ ಬೆಳಗಾವಿ ತಂಡಕ್ಕೆ. 94 ರನ್ನುಗಳು. ಮುರಳೀಧರ್ ತಮ್ಮ 2ನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಮುರಳೀಧರ್ ತಂಡದ ಬೆಳಗಾವಿ ತಂಡ ಈಗಾಗಲೇ 94 ರನ್ಗಳನ್ನು ಬಾರಿಸಿದೆ. ಈಗ 7ನೇ ಓವರ್ ಪ್ರಾರಂಭವಾಗಿದ್ದು ಮುರಳೀಧರ್ ತಮ್ಮ 2ನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂಪೈರ್ ಅವರು. ಲೋಕೇಶ್ ಅವರು ಬಾಲ್ ಅನ್ನು ಟಚ್ ಮಾಡಿ ಇನ್ನೊಂದು ಪ್ಲೇಯರ್ಗೆ ಕೊಟ್ಟು ಕೇವಲ 1 ರನ್ ತಗೊಳ್ಳುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರ್ ಟೈಮ್ ವ್ಯರ್ಥ ಮಾಡಬೇಡಿ ಸರ್, ಪ್ಲೀಸ್ ಬೇಗ 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 ಆಟ ಆಡಬೇಕು.
ವೆಲ್ ಪ್ಲೇಡ್ ಅಂತ ಹೇಳಬೇಕು. ವಿಕೆಟ್, ಉತ್ತಮವಾದಂತಹ ಬೌಲಿಂಗ್. ಮುರಳೀಧರ್ ಅವರು ಒಂದು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಬಸವರಾಜ್ ಅವರು ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ. ಅವರು ಪೌಲಿನತ್ತ ಬಸವರಾಜ್. ಈಗ ಕಾದು ನೋಡಬೇಕು ಬಸವರಾಜ್ ಅವರ ಸ್ಥಾನವನ್ನು ತುಂಬಲು ಯಾರು ಬರ್ತಾರೆ ಅಂತ. ಶಿವಾಜಿ ಅವರು ಬರ್ತಾ ಇದ್ದಾರೆ. ಶಿವಾಜಿ ಪಾಟೀಲ್ ಈಗಾಗಲೇ ಒಂದು ಒಳ್ಳೆ ಮೊತ್ತವನ್ನು, ಸ್ಕೋರ್ ಮೊತ್ತವನ್ನು ಗಳಿಸಿಕೊಂಡಿದ್ದಾರೆ ಇಲ್ಲಿ ಬೆಳಗಾವಿ ತಂಡದ ಆಟಗಾರರು. ಬೇಗ ಬರ್ಬೇಕು ಸರ್, ಬೇಗ. ಟೈಮ್ ತುಂಬಾ ಇಂಪಾರ್ಟೆಂಟ್ ಸರ್. 10 ಮ್ಯಾಚ್ ಇದೆ ಸರ್ ಇವತ್ತು ಕೂಡ. ತಾವೆಲ್ಲರೂ ಸಹಕರಿಸಬೇಕು. ಈಗ ಬಸವರಾಜ್ ಅವರ ಸ್ಥಾನವನ್ನು ತುಂಬಲು ಬರ್ತಾ ಇದ್ದಾರೆ ಶಿವಾಜಿ ಅವರು. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಹಿಡಿಯುವಂತ ಒಂದು ಪ್ರಯತ್ನ, ಆದರೆ ಪ್ರಯತ್ನ ವಿಫಲವಾಯಿತು. ಮತ್ತೆ ಕೇವಲ 1 ರನ್ನುಗಳು ಇಲ್ಲಿ ಬೆಳಗಾವಿ ತಂಡಕ್ಕೆ. ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇಲ್ಲಿ ಮುರಳೀಧರನ್. ಕ್ಯಾಚ್ ಪ್ರಯತ್ನ ವಿಫಲ. ಗುಡ್ ಪ್ಲೇಡ್. ಮಿಸ್ ಫೀಲ್ಡಿಂಗ್, ಮತ್ತೊಂದು ಮಿಸ್ ಫೀಲ್ಡಿಂಗ್ ಇಂದ ಮತ್ತೆ ಬೌಂಡ್ರಿ. ಬೆಳಗಾವಿ ತಂಡಕ್ಕೆ ಮತ್ತೆ 4 ರನ್ನು ಸೇರ್ಪಡೆ. ತುಂಬಾ ಚೆನ್ನಾಗಿ ರನ್ಗಳನ್ನ ಪಡೆದುಕೊಳ್ತದೆ. ಅದೇ ರೀತಿಯಾಗಿ ಸೆಂಚುರಿ, ಬೆಳಗಾವಿ ತಂಡವು ಸೆಂಚುರಿ 100 ರನ್ನುಗಳನ್ನು ಕೂಡ ಬಾರಿಸಿಕೊಂಡಿದೆ. ತುಂಬಾ ತೀವ್ರಗತಿಯಲ್ಲಿ ಸೆಂಚುರಿಯನ್ನು ಬಾರಿಸಿದ್ದಾರೆ ಇಲ್ಲಿ ಬೆಳಗಾವಿ ತಂಡದ ಆಟಗಾರರು. ಉತ್ತಮವಾದಂತ ಪ್ಲೇಡ್. 1 ರನ್ನು ಮತ್ತೆ ಬೆಳಗಾವಿ ತಂಡಕ್ಕೆ. ಏಳು ಓವರಿನ ಸಮಾಪ್ತಿಯ ನಂತರ 2 ವಿಕೆಟ್ ನಷ್ಟಕ್ಕೆ 101 ರನ್ಗಳನ್ನು ಬಾರಿಸಿದ್ದಾರೆ ಇಲ್ಲಿ ಬೆಳಗಾವಿ ತಂಡದ ಆಟಗಾರರು. ಇನ್ನು ನಮ್ಮ ಅಂಪೈರ್ಗಳಲ್ಲಿ ವಿನಂತಿ ಸರ್, ಬೇಗ ಬೇಗ ಅವರಿಗೆ ವಾರ್ ಮಾಡಿ ಸರ್. ಯಾಕಂದ್ರೆ ಟೈಮ್ ಸರ್ ಕಂಟಿನ್ಯೂಸ್ ಆಗಿ 10 ಮ್ಯಾಚ್ಗಳು ಸತತವಾಗಿ ನಡೀತಾ ಇದೆ ಸರ್. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಎಲ್ಲರೂ ಸಹಕರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈಗ ಮಂಜುನಾಥ ತಮ್ಮ ತಂಡದ 8ನೇ ಓವರನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಮಂಜುನಾಥ್ ಈಗಾಗಲೇ 101 ರನ್ಗಳನ್ನು ಬಾರಿಸಿದ್ದಾರೆ. ಮೊದಲನೇ ಬಾಲ್ ಅನ್ನೇ ಗ್ಯಾಪ್ ಅಲ್ಲಿ ಹೊಡೆಯುವಂತ ಒಂದು ಪ್ರಯತ್ನ, ಆದ್ರೆ ಇಲ್ಲಿ ಉತ್ತಮವಾದಂತ ಫೀಲ್ಡಿಂಗ್. ಕೇವಲ 1 ರನ್ನು. ಉತ್ತಮವಾದಂತ ಫೀಲ್ಡಿಂಗ್ ಅಂತ ಹೇಳಬೇಕು ಇಲ್ಲಿ ನೆಲಮಂಗಲ ತಂಡದಿಂದ. ಮಾಹಿ ಅವರಿಂದ ಒಂದು ಉತ್ತಮವಾದಂತ ಫೀಲ್ಡಿಂಗು. ವೆಲ್ ಪ್ಲೇಡ್. ಲೆಗ್ ಸೈಡ್ ಅಲ್ಲಿ ಪ್ಲೇಡ್ ಮಾಡಿದರೆ ಬಾಲ್ ಅನ್ನು ತಡೆಯುವಂತ ಒಂದು ಪ್ರಯತ್ನ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಕೊನೆಗೂ ಬಾಲ್ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ನೆಲಮಂಗಲ ತಂಡದ ಆಟಗಾರರು.
ಅದ್ಭುತವಾದಂತ ಬೌಲಿಂಗ್ ಇಲ್ಲಿ ಮಂಜುನಾಥ್ ಅವರಿಂದ. ಒಂದು ಭರ್ಜರಿ ಶಾಟ್ ಹೊಡೆಯುವಂತ ಒಂದು ಪ್ರಯತ್ನ. ಮತ್ತೊಂದು ರನ್ನಿನ ಸೇರ್ಪಡೆ ಬೆಳಗಾವಿ ತಂಡಕ್ಕೆ. ಉತ್ತಮವಾದಂಥ ಫೀಲ್ಡಿಂಗು ಇಲ್ಲಿ ನೆಲಮಂಗಲ ತಂಡದಿಂದ. ಶಾಟ್ ಹೊಡೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಬೌಲಿಂಗು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಮಂಜುನಾಥ್ ಅವರು. ಗ್ಯಾಪ್ ಅಲ್ಲಿ ಹೊಡೆಯುವಂಥ ಒಂದು ಪ್ರಯತ್ನ, ಆದರೆ ಮತ್ತೊಂದು ಉತ್ತಮವಾದಂಥ ಫೀಲ್ಡಿಂಗು ಇಲ್ಲಿ ಮಾಯಿ ಅವರಿಂದ. ಥ್ರೋ ಮಾಡುವಂಥ ಒಂದು ಯತ್ನ. ಚುರುಕಾಗಿ 2 ರನ್ಗಳನ್ನು ಪಡೆದುಕೊಂಡಿದ್ದಾರೆ. ಅದ್ಭುತವಾದಂತ ಒಂದು ಸಿಕ್ಸರ್, ಭರ್ಜರಿ ಸಿಕ್ಸರ್. ಮಾಂತೇಶ್ ಅವರಿಂದ ಒಂದು ಭರ್ಜರಿ ಆದಂತಹ ಸಿಕ್ಸು. ಎಂಟು ಓವರಿನ ಸಮಾಪ್ತಿಯ ನಂತರ 113 ರನ್ನುಗಳು, 2 ವಿಕೆಟ್ ನಷ್ಟಕ್ಕೆ. ಈಗ ಕೇವಲ 2 ಓವರ್ ಬಾಕಿ ಇದೆ. ಕಾದು ನೋಡಬೇಕು ಈ 2 ಓವರಿನಲ್ಲಿ ಬೆಳಗಾವಿ ತಂಡದ ಆಟಗಾರರು ಶಿವಾಜಿ ಪಾಟೀಲ್ ಹಾಗೂ ಮಾಂತೇಶ್ ಯಾವ ರೀತಿಯಾದಂತಹ ಒಂದು ಸ್ಕೋರ್ ಅನ್ನ ತಂದು ಕೊಡ್ತಾರೆ ಅಂತ. ಭರ್ಜರಿ ಆದಂತ ಒಂದು ಸಿಕ್ಸರ್. ಸರ್ ಶಾಟ್ ಏನಂತ ಗೊತ್ತಾಗ್ಲಿಲ್ಲ. ಸರ್ ಬಾಲ್ ಕೊಡ್ರಿ. ತುಂಬಾ ಉತ್ತಮವಾದಂಥ ಫೀಲ್ಡಿಂಗ್ ಅಂತಾನೆ ಹೇಳ್ಬೇಕು. ಇಲ್ಲಿ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು. ಮತ್ತೊಂದು ಲೆಗ್ ಸೈಡ್ ಅಲ್ಲಿ ಹೊಡೆಯುವಂತ ಒಂದು ಪ್ರಯತ್ನ. ಔಟ್. ಅಮೋಘ 48 ರನ್ನುಗಳನ್ನು ಬಾರಿಸಿ ರನ್ಔಟ್ ಆಗಿ ಪೆವಿಲಿಯನ್ಗೆ ತೆರಳ್ತಾ ಇದ್ದಾರೆ ಬೆಳಗಾವಿ ತಂಡದ ಪ್ಲೇಯರು ಮಾಂತೇಶ್ ರವರು. ಅಮೋಘ ಪ್ರದರ್ಶನ ತೋರಿದರೆ 48 ರನ್ನುಗಳ ಅಮೋಘ ರನ್ನುಗಳ ಸಹಾಯದಿಂದ ಬೆಳಗಾವಿ ತಂಡ 121 3 ಉದ್ದರಿಗಳ ನಷ್ಟಕ್ಕೆ. ಹೊಸ ಪ್ಲೇಯರ್ ಸಿದ್ದು ಮಾಂತೇಶ್ ಅವರ ಜಾಗಕ್ಕೆ ಸಿದ್ದು ಅವರು ಬಂದಿದ್ದಾರೆ. ಯಾವ ರೀತಿ ಬ್ಯಾಟ್ ಬೀಸ್ತಾರೆ ನೋಡಬೇಕು. ಬೀಟ್ ಆಗಿದ್ದಾರೆ
ಒಳ್ಳೆ ಬೌಲಿಂಗು ನೆಲಮಂಗಲ ತಂಡದಿಂದ. ಒಳ್ಳೆ ಬಿರುಸಾದ ಹೊಡೆತದಿಂದ ಕೇವಲ 1 ರನ್ನಿಗೆ ತೃಪ್ತಿ ಬೆಳಗಾವಿ ತಂಡ. ಈ 1 ರನ್ಗಳ ಸಹಾಯದಿಂದ 122, 3 ಹುದ್ದೆಗಳ ನಷ್ಟಕ್ಕೆ. 9ನೇ ಓವರಿನ ಕೊನೆಯ ಎಸೆತ. ಒಳ್ಳೆ ರಕ್ಷಣಾತ್ಮಕ ಆಟದೊಂದಿಗೆ ಕೇವಲ 1 ರನ್ ಕದಿಯಲು ಮಾತ್ರ ಶಕ್ಯ ಬೆಳಗಾವಿ ತಂಡ. ಬೆಳಗಾವಿ ತಂಡ 3 ಹುದ್ದೆಗಳ ನಷ್ಟಕ್ಕೆ 123. ಬೆಳಗಾವಿ ತಂಡ ಈಗ ನೆಲಮಂಗಲದ ಕ್ಷೇತ್ರ ರಕ್ಷಣೆ ಅಷ್ಟೇ ಚುರುಕಾಗಿದೆ. ಈ ಇನ್ನಿಂಗ್ಸಿನ ಕೊನೆಯ 10ನೇ ಓವರು. ಈ ಇನ್ನಿಂಗ್ಸಿನ 10ನೇ ಕೊನೆಯ ಓವರು ಯಾವುದು? ಮುಂದಿನ ತಂಡವು ದೇವನಹಳ್ಳಿ ಮತ್ತು ದಾವಣಗೆರೆ ತಂಡ ID ಕಾರ್ಡ್ ಜೊತೆಗೆ ಇಲ್ಲಿ ಬರಬೇಕು. ಬೌಲರ್ ನೇಮ್ ಪ್ಲೀಸ್. ಮುನಿರಾಜರವರು ಉತ್ತರ ತುದಿಯಿಂದ ಬೆಳಗಾವಿ ತಂಡಕ್ಕೆ ಬಾಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಹೊಡೆತ. ಈ ಹೊಡೆತದ ಜೊತೆಗೆ ಕೇವಲ 2 ರನ್ಗಳಲ್ಲಿ ಮಿಸ್ ಫೀಲ್ಡಿಂಗ್ ಆಗ್ತದೆ ಹೊರತು ಆಗಲೇ ಇಲ್ಲ. 2 ರನ್ಗಳನ್ನ ಕದ್ದಿದ್ದಾರೆ ಬೆಳಗಾವಿ ತಂಡ. ಮುನಿರಾಜು ಅವರ ಪ್ರಥಮ ಎಸೆತಕ್ಕೆ 2 ರನ್ಗಳು. ಒಳ್ಳೆ ಹೊಡೆತ, ಬಿರುಸಿನ ಹೊಡೆತ ಆದರೂ ಕೂಡ ಕೇವಲ 1 ರನ್ನಿಗೆ ತೃಪ್ತಿ ಬೆಳಗಾವಿ ತಂಡ. 3 ಹುದ್ದೆಗಳ ನಷ್ಟಕ್ಕೆ 126. ಈ ಇನ್ನಿಂಗ್ಸಿನ ಕೊನೆಯ ಓವರ್ ಮಾತ್ರ ನಡೆದಿದೆ. ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೋದು. ಕೇವಲ 2 ಎಸೆತಗಳು ಮಾತ್ರ ಬಾಕಿ ಇವೆ ಈ ಇನ್ನಿಂಗ್ಸಿನದ್ದು. ಒಳ್ಳೆ ಬಿರುಸಿನ ಹೊಡೆತ, ಕ್ಯಾಚ್. ಒಳ್ಳೆ ಕ್ಯಾಚ್ ಅನ್ನು ತೆಗೆದುಕೊಂಡಿದ್ದಾರೆ. ಈ 1 ಹುದ್ದೆಯ ನಷ್ಟಕ್ಕೆ ಬೆಳಗಾವಿ ತಂಡ 4 ಹುದ್ದೆಗಳ ನಷ್ಟಕ್ಕೆ 126. ಇನ್ನು ಎಷ್ಟು ಬಾಲು? ಇನ್ನು ಕೇವಲ 2 ಎಸೆತಗಳ ಈ ಇನ್ನಿಂಗ್ಸಿನದ್ದು. ಆ 2 ಬಾಲ್ಗಳಲ್ಲಿ ಎಷ್ಟು ರನ್ ಮಾಡ್ತಾರೆ ನೋಡ್ಬೇಕು ಇವಾಗ ಬೆಳಗಾವಿ ತಂಡ. ಔಟ್. ಒಳ್ಳೆ ಬೌಲಿಂಗ್ ಮುನಿರಾಜು. ಕೊನೆಯ 10ನೇ ಓವರಿನಲ್ಲಿ 2 ವಿಕೆಟ್ಗಳನ್ನ ಕದ್ದಿದ್ದಾರೆ ನೆಲಮಂಗಲದವರು. ಬೆಳಗಾವಿ ತಂಡ 5 ಹುದ್ದೆಗಳ ನಷ್ಟಕ್ಕೆ 126. ಕೊನೆಯ ಎಸೆತ ನೆಲಮಂಗಲ ತಂಡದಿಂದ. ಈ ಇನ್ನಿಂಗ್ಸಿನ ಕೊನೆಯ ಎಸೆತವನ್ನು ನೆಲಮಂಗಲ ಮುನಿರಾಜು ಅವರು ಎಸ್ತಾ ಇದ್ದಾರೆ. ವೈಡ್ ಬಾಲ್. ಕೊನೆಯ ಎಸೆತವನ್ನು ವೈಡ್ ಬಾಲ್ ಆಗಿ ಪರಿಣಮಿಸಿದೆ. ಈ 1 ಅತಿರಿಕ್ತ ರನ್ನಿಂದ 127. 5 ಹುದ್ದೆಗಳ ನಷ್ಟಕ್ಕೆ ಕೊನೆಯ ಎಸೆತ. ಈ ರನ್ ಎಸೆತದಲ್ಲಿ ಎಷ್ಟು ಹೊಡಿತಾರೆ ನೋಡಬೇಕು. ವಿಕೆಟ್ ಉದ್ದರಿ ಕಳೆದುಕೊಂಡಿದ್ದಾರೆ ರನ್ನ ವೇಗದ ಗತಿಯಲ್ಲಿ. ಬೆಳಗಾವಿ ತಂಡ 6 ಹುದ್ದೆಗಳ ನಷ್ಟಕ್ಕೆ 127.
28. ನೆಲಮಂಗಲ ತಂಡಕ್ಕೆ 129 ಟಾರ್ಗೆಟ್ ಆಗಿದೆ. ಯಾವ ರೀತಿ ಬ್ಯಾಟ್ ಬೀಸ್ತಾರೆ ನೋಡಬೇಕು ಇವಾಗ ನೆಲಮಂಗಲ ತಂಡ. ಈಗ ಬೆಳಗಾವಿ ತಂಡ 6 ಉದ್ದರಗಳನ್ನಷ್ಟಕ್ಕೆ 128. ಬೆಳಗಾವಿ ತಂಡದವರು ಕ್ಷೇತ್ರ ರಕ್ಷಣೆಗಾಗಿ ಬೇಗ ಬೇಗ ಬರಬೇಕು. ಸಮಯದ ಅಭಾವ. ತಾವು ಸಮಯದ ಅಭಾವದಲ್ಲಿ ತಾವು ಟೈಮ್ ಪಾಸ್ ಮಾಡಿದ್ದೆ, ಆದರೆ ತಮ್ಮನ್ನು 1 ಓವರನ್ನು ದಂಡನೆಗೆ ಒಳಪಡಬೇಕಾಗುತ್ತದೆ ಬೆಳಗಾವಿ ತಂಡ. ಅದೇ ರೀತಿ ನೆಲಮಂಗಲದ ದಾಂಡಿಗರು ಬೇಗ ಬೇಗ ಇಳಿಬೇಕು ಗ್ರೌಂಡ್ನಲ್ಲಿ. 60 ಬಾಲ್ಗಳಲ್ಲಿ ನೆಲಮಂಗಲ ತಂಡ 129 ರನ್ಗಳನ್ನು ಮಾಡಬೇಕಾಗಿದೆ. ನೆಲಮಂಗಲ ತಂಡ 60 ಎಸೆತಗಳಲ್ಲಿ 129 ರನ್ಗಳನ್ನು ಮಾಡಬೇಕಾಗಿದೆ. ನೆಲಮಂಗಲ ತಂಡ, ನೆಲಮಂಗಲ ದಾಂಡಿಗರು ಬೇಗ ಬೇಗ ಗ್ರೌಂಡ್ನಲ್ಲಿ ಇಳಿಬೇಕು. ದೇವನಹಳ್ಳಿ ಮತ್ತು ದಾವಣಗೆರೆ ಎ ತಂಡ, ದಾವಣಗೆರೆ ಮತ್ತು ದೇವನಹಳ್ಳಿ ಮತ್ತು ದಾವಣಗೆರೆ ಎ ತಂಡ ಗ್ರೌಂಡ್ ಮುಂದ್ಗಡೆ ಬರಬೇಕು, ಸ್ಟೇಜ್ ಮುಂದ್ಗಡೆ ಬರಬೇಕು ಟಾಸ್ಗಾಗಿ. ದೇವನಹಳ್ಳಿ ಮತ್ತು ದಾವಣಗೆರೆ ಎ ತಂಡ ಟಾಸ್ ಮಾಡಲಿಕ್ಕೆ ಬೇಗ ಬೇಗ ಬರಬೇಕು. ಬೆಳಗಾವಿ ತಂಡದ ಕ್ಷೇತ್ರ ರಕ್ಷಕರು ಮೈದಾನದಲ್ಲಿ ಬೇಗ ಬೇಗ ಬರಬೇಕು. ಬೆಳಗಾವಿ ತಂಡದ 12th ಮ್ಯಾನ್ ಮತ್ತು ನೆಲಮಂಗಲ ತಂಡದ 12th ಮ್ಯಾನ್ ಬೇಗ ಸ್ಟೇಜ್ ಪಕ್ಕಕ್ಕೆ ಬರಬೇಕು. ಇಲ್ಲಿ ಬೆಳಗಾವಿ ತಂಡದ 12th ಪ್ಲೇಯರ್, ನೆಲಮಂಗಲದ 12th ಪ್ಲೇಯರ್. ನೆಲಮಂಗಲ 12th ಪ್ಲೇಯರ್, ಬೆಳಗಾವಿ 12th ಪ್ಲೇಯರ್ ಸ್ಟೇಜ್ ಕಡೆಗೆ ಬರಬೇಕು. ಬೆಳಗಾವಿ ತಂಡ ಕ್ಷೇತ್ರ ರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ಬೇಗ ಬೇಗ. ಅದೇ ರೀತಿ ನೆಲಮಂಗಲದ ದಾಂಡಿಗರು ಕೂಡ ಮೈದಾನದಲ್ಲಿ ಬೇಗ ಬೇಗ ಇಳಿಬೇಕು, ಏಕೆಂದರೆ ಸಮಯದ ಅಭಾವ. ಆಗಲೇ ಅಂಪೈರ್ಸು ಕ್ಷೇತ್ರ ಪಾಲಕರು ಮೈದಾನದಲ್ಲಿ ಇಳಿದಿದ್ದಾರೆ. ನೆಲಮಂಗಲದ ದಾಂಡಿಗರು ಕೂಡ ಬೇಗ ಬೇಗ ಬರಬೇಕು. ದೇವನಹಳ್ಳಿ ಸರ್ ಕೊಡಿ ಹಾಂ. ದಾವಣಗೆರೆ ದೇವನಹಳ್ಳಿ ಟೀಮ್ನವರು ಬರಬೇಕು. ಕ್ಯಾಪ್ಟನ್ ದೇವನಹಳ್ಳಿ ಕ್ಯಾಪ್ಟನ್ ಟಾಸ್ ಮಾಡ್ಲಿಕ್ಕೆ ಆಗ್ತಾ ಬರ್ರಿ ಬೇಗ. ಟಾಸಿಗೆ ಕಳಿಸ್, ಟಾಸಿಗೆ. ನೆಲಮಂಗಲದ ದಾಂಡಿಗರು ಸಮಯವನ್ನು ನೋಡ್ಕೊಂಡಾಡಬೇಕು. ಬೆಳಗಾವಿ ತಂಡದ ಕ್ಷೇತ್ರಪಾಲಕರು ಯಾರಿದ್ದಾರೆ ಇಲ್ಲಿ? ಪ್ರಥಮ ಎಸೆತವನ್ನು ದಕ್ಷಿಣ ತುದಿಯಿಂದ ಎಸೆದಿದ್ದಾರೆ.
ಒಳ್ಳೆ ಹೊಡೆತದಿಂದ 4 ರನ್ ಕದ್ದಿದ್ದಾರೆ ನೆಲಮಂಗಲ ತಂಡ. ಬ್ಯಾಟ್ಸ್ಮನ್ ಯಾರಾದರು? ನಾಗೇಶ್. ಕ್ಯಾಪ್ಟನ್ ತಂಡದ ನಾಯಕ ನಾಗೇಶ್ ಅವರು ಉತ್ತಮ ಹೊಡೆತ. ಒಳ್ಳೆ ರಕ್ಷಣಾತ್ಮಕ ಆಟ ನೆಲಮಂಗಲ ತಂಡದಿಂದ. ಈ 1 ರನ್ನಿನಿಂದ 6 ರನ್ನುಗಳು, ಯಾವುದೇ ಹುದ್ದರಿ ನಷ್ಟವಿಲ್ಲದೆ. ದಾವಣಗೆರೆ ದೇವನಹಳ್ಳಿ ಟಾಸ್ ಮಾಡಿಕೊಂಡು ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಬೌಲರ್ ಯಾರು? ಬೌಲರ್ ವಿನಾಯಕ್ ಪಾಟೀಲ್ ರವರು ತಮ್ಮ ಮೊದಲ ಓವರಿನ 4ನೇ ಎಸೆತವನ್ನು ಎಸ್ತಾ ಇದ್ದಾರೆ ದಕ್ಷಿಣ ತುದಿಯಿಂದ ನೆಲಮಂಗಲ ತಂಡಕ್ಕೆ. ಒಳ್ಳೆ ಬಿರುಸಾದ ಹೊಡೆತಕ್ಕೆ ಬಲಿಯಾದ ನೆಲಮಂಗಲದ ಪ್ರಥಮ ವಿಕೆಟು. ಬ್ಯಾಟ್ಸ್ಮನ್ ಮುರಳೀಧರ ಅವರು ಬರ್ತಾ ಇದ್ದಾರೆ, ನೆಲಮಂಗಲದ 2ನೇ ಪ್ಲೇಯರ್. ಒಂದು ಉದ್ದರಿ ನಷ್ಟಕ್ಕೆ ನೆಲಮಂಗಲ ತಂಡ 6 ರನ್ಗಳನ್ನು ಮಾಡಿದೆ. ವೈಡ್ ಬಾಲ್ ಅತಿರಿಕ್ತ ರನ್ನಿನಿಂದ 7, ಒಂದು ಉದ್ದರಿ ನಷ್ಟಕ್ಕೆ 7 ರನ್ನು ನೆಲಮಂಗಲ ತಂಡ. ಒಳ್ಳೆ ಬಿರುಸಾದ ಹೊಡೆತ, 6 ರನ್ನುಗಳು. 6 ರನ್ನುಗಳ ಸಹಾಯದಿಂದ ನೆಲಮಂಗಲ ತಂಡ ಒಂದು ಉದ್ದರಿ ನಷ್ಟಕ್ಕೆ 11. ರನ್. ಬೆಳಗಾವಿ ತಂಡದಿಂದ ಮಹಂತೇಶ್ ಬೋರ್ಗಲ್ಲಿ ಅವರು ಉತ್ತರ ತುದಿಯಿಂದ ಬಾಲ್ ಮಾಡ್ತಾ ಇದ್ದಾರೆ. 2ನೇ ಓವರಿಂದು ಮಹಂತೇಶ್ ಬೋರ್ಗಲಿ. ಒಂದು ಒಳ್ಳೆಯ ಎಸೆತ. ಒಂದು ಮೊದಲ ಎಸೆತದಲ್ಲಿ ನೆಲಮಂಗಲದ ತಂಡ 1 ರನ್ ಕದ್ದಿದ್ದಾರೆ. ಈ 1 ರನ್ನಿನ ಸಹಾಯದಿಂದ 1 ವಿಕೆಟ್, ಉದ್ದರಿ ನಷ್ಟಕ್ಕೆ 14 ರನ್ನುಗಳು. 2ನೇ ಓವರ್ ಸೆಕೆಂಡ್ ಬಾಲ್.
ಮಹಾಂತೇಶ್ ಅವರು ಒಳ್ಳೆ ಎಸೆತವನ್ನು ಹೊಡೆದರೆ ಈ ಎಸೆತಕ್ಕೆ 4 ರನ್ಗಳು ನೆಲಮಂಗಲದ ಮುರಳೀಧರ್ ಅವರು ಈ 4 ರನ್ಗಳು ಹೊಡೆದಿದ್ದಾರೆ. ನೆಲಮಂಗಲದ ತಂಡ 1 ಹುದ್ದರಿ ನಷ್ಟಕ್ಕೆ 18. ಮಹಾಂತೇಶ್ ಬೋರ್ಗಲಿ ತಮ್ಮ 3ನೇ ಎಸೆತವನ್ನು ಉತ್ತರ ತುದಿಯಿಂದ ಮುರಳೀಧರ್ ಅವರಿಗೆ ಮಾಡ್ತಾ ಇದ್ದಾರೆ. ಈ ಓವರ್ನಲ್ಲಿ ನೆಲಮಂಗಲ ತಂಡ ಯಾವ ರೀತಿ ರನ್ ಗಳಿಸ್ತಾ ಇದೆ ನೋಡಬೇಕು. ಒಳ್ಳೆ ಉತ್ತಮ ಎಸೆತ ಮಹಾಂತೇಶ್ವರವರಿಂದ. ಮುರಳಿ ಅವರು ಬಿರುಸಾಗಿ ಹೊಡೆಯಲು ಹೋಗಿ ಗಾಳಿಯಲ್ಲಿ ಬೀಸಿದರು ದಾಂಡಿಗ. ಮಹಾಂತೇಶ್ವರ ಅವರ ಉತ್ತರ ತುದಿಯಿಂದ ಇದು ಕೂಡ ಒಳ್ಳೆ ಬೀಟ್ ಆದರು ಮುರಳೀಧರ್ ಅವರು. ಒಂದು ಉತ್ತರಿ ನಷ್ಟಕ್ಕೆ 18. ಬೆಳಗಾವಿ 128. ಒಳ್ಳೆ ಹೊಡೆತ ಅಂತ ಹೇಳ್ಬೋದು. ಈ ಒಳ್ಳೆ ಹೊಡೆತದಿಂದ 4 ರನ್ಗಳು ಮುರಳಿಯವರು ಬಿರುಸಾದ ಬೀಸಿ ರನ್ಗಳನ್ನು ತಮ್ಮ ತಂಡಕ್ಕೆ ಅರ್ಪಿಸಿದ್ದಾರೆ. ಆ 4 ರನ್ಗಳ ಸಹಾಯದಿಂದ 1 ಉದ್ದರಿ ನಷ್ಟಕ್ಕೆ 22 ನೆಲಮಂಗಲ. ನೆಲಮಂಗಲ 1 ಉದ್ದರಿ ನಷ್ಟಕ್ಕೆ 22. ಮಹಾಂತೇಶ್ ಅವರು ಅಷ್ಟೇ ಒಳ್ಳೆ ಎಸೆತಗಳನ್ನು ಎಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಮುರಳೀಧರ್ ಅವರು ಒಳ್ಳೆ ಬಿರುಸಾದ ಹೊಡೆತದೊಂದಿಗೆ ರನ್ಗಳನ್ನು ಗಳಿಸ್ತಾ ಇದ್ದಾರೆ. ಮುರಳಿಯವರ ಬಲವಾದ ಹೊಡೆತದಿಂದ 4 ರನ್ಗಳು ನೆಲಮಂಗಲದ ತಂಡ 1 ಉದ್ದರಿ ನಷ್ಟಕ್ಕೆ 26 ರನ್ಗಳು. 2 ಓವರಿನ ಮುಕ್ತಾಯದೊಂದಿಗೆ ನೆಲಮಂಗಲ ತಂಡ 1 ಉದ್ದರಿ ನಷ್ಟಕ್ಕೆ 26. ನೆಲಮಂಗಲ ತಂಡ ಬಿರುಸಾದ ಹೊಡೆತಗಳೊಂದಿಗೆ ರಣಾಂಗಣದಲ್ಲಿ ತನ್ನ ಆಟವನ್ನು ಪ್ರದರ್ಶನ ಮಾಡ್ತಾ ಇದೆ. ಇವರ್ಯಾರು? ತಂಡದ ನಾಯಕರವರು, ನೆಲಮಂಗಲ ತಂಡದ ನಾಯಕ ನಾಗೇಶ್ವರವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಶಿವಾಜಿ ಪಾಟೀಲ್ ಬೆಳಗಾವಿ ತಂಡದ 3ನೇ ಓವರ್ನ ಪ್ರಥಮ ಎಸೆತವನ್ನು ದಕ್ಷಿಣ ತುದಿಯಿಂದ ಎಸೀತಾ ಇದ್ದಾರೆ. ತಂಡದ ನಾಯಕ ಒಳ್ಳೆ ಎಸೆತ. ನೆಲಮಂಗಲ ತಂಡದ ನಾಯಕ ಬೀಟ್ ಆದರು. ಒಳ್ಳೆ ಹೊಡೆತ. ಕೇವಲ 1 ರನ್ ಕದಿಯಲು ಮಾತ್ರ ಯಶಸ್ವಿ ನೆಲಮಂಗಲದ ತಂಡದ ನಾಯಕ. ಈಗ ಮುರಳೀಧರ್ ಬಂದಿದ್ದಾರೆ, ನೋಡಬೇಕು ಯಾವ ರೀತಿ ರನ್ ಗಳಿಸ್ತಾರೆ ಅನ್ನೋದು. 2ನೇ ಓವರ್ನಲ್ಲಿ ಒಳ್ಳೆ ಹೊಡೆತಗಳಿಂದ ರನ್ಗಳ ದಾಬುಗಾಲಿಟ್ಟಿದ್ದಾರೆ ಮುರಳೀಧರ್ ಅವರು. ಒಳ್ಳೆ ಬಿರುಸಾದ ಹೊಡೆತ.
ಉಳಿದವರ ಫುಟ್ಬಾಲದ ವೇಗಕ್ಕೆ ಕಡಿವಾಣ ಹಾಕಿದ್ದಾರೆ ಬೆಳಗಾವಿ ತಂಡದ ಕ್ಷೇತ್ರ ರಕ್ಷಕರು. ಸಿದ್ದು ಹುಬ್ಬಳ್ಳಿಯವರು ಒಂದು ಒಳ್ಳೆ ಕ್ಯಾಚ್ನೊಂದಿಗೆ ತಂಡಕ್ಕೆ ಒಂದು ಉತ್ತರಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ನೆಲಮಂಗಲ ತಂಡ 2 ಉದ್ದರಿಗಳನ್ನಷ್ಟಕ್ಕೆ 27. .3 ನೆಲಮಂಗಲ ತಂಡ 2 ಉದ್ದರಿಗಳನ್ನಷ್ಟಕ್ಕೆ 27. ಬ್ಯಾಟ್ಸ್ಮನ್ ಯಾರು ಬಂದರು? ಮುರಳಿಯವರ ಜಾಗಕ್ಕೆ ಪ್ರಮೋದ್ ಅವರು ಹೊಸ ದಾಂಡಿಗರಾಗಿ ಬರ್ತಾ ಇದ್ದಾರೆ. ಇವರು ಯಾವ ರೀತಿ ನೆಲಮಂಗಲದ ತಂಡಕ್ಕೆ ಸಹಾಯ ಆಗ್ತಾರಂತ ನೋಡ್ಬೇಕು. ಇವಾಗ ಔಟ್, ಹಿಟ್, ಬೋಲ್ಡ್. ನೆಲಮಂಗಲದ 3ನೇ ವಿಕೆಟ್ ಪತನವಾಗಿದೆ. ಬಿರುಸಿನ ಹೊಡೆತಕ್ಕೆ ಹೋಗಿ ಬೀಟ್ ಆದರು. ಇನ್ಸೈಡ್ ಎಜ್ ಆಗಿ ವಿಕೆಟನ್ನು ಒಪ್ಪಿಸಿದರು ಅಂತ ಹೇಳಬೇಕು. ಬೆಳಗಾವಿ ತಂಡದ ಎಸೆತ. ನೆಲಮಂಗಲ ತಂಡ 3 ಉದ್ದರಿಗಳನ್ನಷ್ಟಕ್ಕೆ 27. ಒಳ್ಳೆ ಬಿರುಸಾದ ಹೊಡೆತ. 6. ಸಂತೋಷ್ ನೆಲಮಂಗಲದ ಈಗ ತಾನೇ ದಾಂಡಿಗರಾಗಿ ಬಂದಂತ ಸಂತೋಷ್ ಭರ್ಜರಿ ಬ್ಯಾಟಿಂಗ್. ಅವರ ಭರ್ಜರಿ ಹೊಡೆತದಿಂದ 6 ರನ್ಗಳು ನೆಲಮಂಗಲದ ತಂಡಕ್ಕೆ. ಈ 6 ರನ್ಗಳ ಸಹಾಯದಿಂದ 3 ಉತ್ತರಿನಷ್ಟಕ್ಕೆ 33. ಇದು ಕೂಡ ಸಂತೋಷರವರು ಭರ್ಜರಿ 2ನೇ ಸಿಕ್ಸರನ್ನು ಬಾರಿಸಿದ್ದಾರೆ. ಈ 2 ಸಿಕ್ಸರ್ಗಳ ಸಹಾಯದಿಂದ ನೆಲಮಂಗಲ ತಂಡ 39 3 ಉತ್ತರಿಗಳನ್ನಷ್ಟಕ್ಕೆ 39. ಸಂತೋಷರವರು ನೆಲಮಂಗಲ ತಂಡಕ್ಕೆ ಒಬ್ಬ ಆಪಾತ್ ಬಾಂಧವರಾಗಿ ಬಂದಿದ್ದಾರೆ. ಅವರ ತಮ್ಮ 2 ಎಸೆತಗಳನ್ನು 6 ರನ್ಗಳಿಗೆ ಬಾರಿಸಿದ್ದಾರೆ. 6 ರನ್ಗಳ ಸಹಾಯದಿಂದ 30 ತಂಡದ ಮೊತ್ತ 39 3 ಉದ್ದರಿಗಳ ನಷ್ಟಕ್ಕೆ. ಮೂರನೇ ಓವರಿನ ಮುಕ್ತಾಯ. ಮೂರು ಓವರ್ಗಳ ಮುಕ್ತಾಯದೊಂದಿಗೆ 3 ಉದ್ದರಿಗಳ ನಷ್ಟಕ್ಕೆ 39 ರನ್ ನೆಲಮಂಗಲ ತಂಡ. ವಿನಯಗೌಡ ಪಾಟೀಲ್ ಬೌಲರ್ಸ್. ಬೆಳಗಾವಿ ತಂಡದಿಂದ ವಿನಯಗೌಡ ಪಾಟೀಲ್ರವರು ತಮ್ಮ 4ನೇ ಓವರ್ನ ಎಸಲಿಕ್ಕೆ ಬಂದ ಇದ್ದಾರೆ. ಉತ್ತರ ತುದಿಯಿಂದ ಒಳ್ಳೆ ಹೊಡೆತ, ಒಳ್ಳೆ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನಿಗೆ ತೃಪ್ತಿ. ನೆಲಮಂಗಲ ತಂಡ 3 ಉತ್ತರಗಳ ನಷ್ಟಕ್ಕೆ 40. ಒಳ್ಳೆ ಬಿರುಸಾಗಿ ಹೊಡೆದಿದ್ದಾರೆ. ನೋಡ್ಬೇಕು ಕ್ಯಾಚ್ ಆಗ್ತದೆ, ನೋಡ್ಬೇಕು. ಇವಾಗ ಕ್ಯಾಚ್ ಡ್ರಾಪ್ ಆಗಿದೆ. ಆದರೂ 2 ರನ್ಗಳ ಸಹಾಯದಿಂದ 3 ಉದ್ದರಿಗಳ ನಷ್ಟಕ್ಕೆ 42 ನೆಲಮಂಗಲ.
ಕೇವಲ 1 ರನ್ನ ತೃಪ್ತಿ. 3 ಓವರ್ಗಳ 4ನೇ ಓವರಿನ ಒಳ್ಳೆ ಎಸೆತ. ಪಾಟೀಲ್ ರವರಿಂದ ಒಳ್ಳೆ ಎಸೆತ. ಬೆಳಗಾವಿ ತಂಡದ ಪಾಟೀಲ್ ತಮ್ಮ ಒಳ್ಳೆ ಎಸೆತದಿಂದ ಬೋಲ್ಡ್. ನಾಗೇಶ್ವರ ಪರಿಸರ ಬಲಿಯಾದರು. ಈ ಒಂದು ಉತ್ತರಿ ನಷ್ಟದ ಜೊತೆಗೆ ಓವರ್ ಕೂಡ ಕಂಪ್ಲೀಟ್ ಆಯಿತು. ನೆಲಮಂಗಲದ ತಂಡದ ದಾಂಡಿಗರು ಬೇಗ ಬೇಗ ಬಂದು ಬೇಗ ಬೇಗ ಹೊರಡ್ತಿದ್ದಾರೆ. ನಾಲ್ಕು ಓವರಿನ ಮುಕ್ತಾಯದೊಂದಿಗೆ ನೆಲಮಂಗಲ ತಂಡ 4 ಉದ್ದರಿಗಳ ನಷ್ಟಕ್ಕೆ ಎಷ್ಟು 43. ನೆಲಮಂಗಲ ತಂಡ ದಾಪುಗಾಲಿನಲ್ಲಿ ಎಡುತ್ತಿದ್ದಾರೆ ಅಂತ ಹೇಳಬಹುದು. ಬೆಳಗಾವಿ ತಂಡದ 5ನೇ ಓವರನ್ನು ಎಸಲಿಕ್ಕೆ ಬರ್ತಾ ಇದ್ದಾರೆ. ಯಾರು? ಬಸವರಾಜ್ ನೇಸರ್ಗಿ ಅವರು ಬೆಳಗಾವಿ ತಂಡದ 5ನೇ ಓವರನ್ನು ಎಸಲಿಕ್ಕೆ ಬರ್ತಾ ಇದ್ದಾರೆ. ಬಸವರಾಜ್ ನೇಸರ್ಗಿ ಒಳ್ಳೆ ಹೊಡೆತ, ಆದರೂ 2 ರನ್ ಕದಿಯಲು ಮಾತ್ರ ಯಶಸ್ವಿ ನೆಲಮಂಗಲ ತಂಡ. ಈ 2 ರನ್ಗಳ ಸಹಾಯದಿಂದ 4 ಉದ್ದರಿಗಳ ನಷ್ಟಕ್ಕೆ 45. ಒಳ್ಳೆ ಬಿರುಸಾದ ಹೊಡೆತ, ಆದರೆ ಕೇವಲ ರಕ್ಷಣಾಕರ ಕೈಯಲ್ಲಿ ಬಾಲು. ಕೇವಲ 1 ರನ್ನಿಗೆ ತೃಪ್ತಿ ನೆಲಮಂಗಲ ತಂಡ. ಈ 1 ರನ್ ಸಹಾಯದಿಂದ 4 ಉದ್ದರಿಗಳ ನಷ್ಟಕ್ಕೆ 46. ಯಾವುದೇ ರನ್ ಇಲ್ಲ. ಉತ್ತಮ ಕ್ಷೇತ್ರ ರಕ್ಷಣೆ ಬೆಳಗಾವಿ ತಂಡದಿಂದ. ಇಲ್ಲಿ ಕೂಡ ವಿಫಲರಾಗಿದ್ದಾರೆ ನೆಲಮಂಗಲದ ತಂಡದ ದಾಂಡಿಗರು. ಎರಡು ಎಸೆತಗಳನ್ನೇ ಎದುರಿಸಿ ಯಾವುದೇ ರನ್ ಇಲ್ಲದೆ ಆಡ್ತಾ ಇದ್ದಾರೆ ನೆಲಮಂಗಲದ ತಂಡ. ಇದು ಕೂಡ ಒಳ್ಳೆ ಉತ್ತಮ ಬೌಲಿಂಗ್ ಅಂತ ಹೇಳ್ಬೋದು ಬೆಳಗಾವಿ ತಂಡದಿಂದ. ಅತಿರಿಕ್ತ 1 ರನ್ನಿನಿಂದ ನೆಲಮಂಗಲ ತಂಡ 4 ಉದ್ದರಿಗಳ ನಷ್ಟಕ್ಕೆ 47. ಈ ಬಿರುಸಾದ ಹೊಡೆತಕ್ಕೆ ಕೇವಲ 2 ರನ್ನಿಗೆ ತೃಪ್ತಿ ಪಡಬೇಕಾದ ನೆಲಮಂಗಲ ತಂಡ ಓವರ್ 6 ಓವರ್ 5 ಓವರ ಮುಕ್ತಾಯದೊಂದಿಗೆ
4 ಹುದ್ದೆಗಳನ್ನಷ್ಟಕ್ಕೆ 49. 4 ಹುದ್ದೆಗಳನ್ನಷ್ಟಕ್ಕೆ 49 ನೆಲಮಂಗಲ ತಂಡ. 5 ಓವರ್ಗಳ ಮುಕ್ತಾಯದೊಂದಿಗೆ ನೆಲಮಂಗಲ ತಂಡ 4 ಹುದ್ದೆಗಳನ್ನಷ್ಟಕ್ಕೆ 49. ಬೆಳಗಾವಿ ತಂಡದಿಂದ ರಾಜಶೇಖರ್ ಐಹೊಳೆ ಅವರು ತಮ್ಮ ಆರನೇ ಓವರನ್ನು ಎಸಲಿಕ್ಕೆ ಬರ್ತಾ ಇದ್ದಾರೆ. ರಾಜಶೇಖರ್ ಐಹೊಳೆ ಬೆಳಗಾವಿ ತಂಡದ ಉತ್ತಮ ಬೌಲರ್ ಅಂತ ಹೇಳ್ತಾ ಇದ್ದಾರೆ. ರಾಜಶೇಖರ್ ಐಹೊಳೆ ಉತ್ತರ ತುದಿಯಿಂದ ತಮ್ಮ ಆರನೇ ಓವರನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನೆಲಮಂಗಲದ ತಂಡ 4 ಹುದ್ದೆಗಳನ್ನಷ್ಟಕ್ಕೆ 49 ರನ್ಗಳನ್ನು ಮಾಡಿದೆ. 5 ಓವರಿನ ಮುಕ್ತಾಯದೊಂದಿಗೆ 6ನೇ ಓವರ್ನ ಮೊದಲ ಎಸೆತ. ಒಳ್ಳೆ ಹೊಡೆತ ಅಂತಲೇ ಹೇಳ್ಬೋದು ನೆಲಮಂಗಲದ ಬ್ಯಾಟ್ಸ್ಮನ್ ಸಂತೋಷ್ ಭರ್ಜರಿ ಬ್ಯಾಟಿಂಗ್ನಿಂದ 6 ರನ್ಗಳು. ನೆಲಮಂಗಲದ ಸಂತೋಷ್ ರವರಿಂದ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ. ಈ ಬ್ಯಾಟಿಂಗ್ ಪ್ರದರ್ಶನದಿಂದ 6 ರನ್ಗಳ. ಸಂತೋಷ್ ರವರ 2 ಎಸೆತಗಳಲ್ಲಿ 12 ರನ್ಗಳು ಬಾರಿಸಿದ್ದಾರೆ ನೆಲಮಂಗಲದ ಸಂತೋಷ್. ಬಿರುಸಾದ ಹೊಡೆತಗಳಿಂದ 2 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. 6ನೇ ಓವರ್ನ ಪ್ರಥಮ ಮತ್ತು 2ನೇ ಬಾಲನ್ನು ಈ 2 ಸಿಕ್ಸರ್ಗಳ ಮೂಲಕ ನೆಲಮಂಗಲ ತಂಡ 4 ಹುದ್ದೆಗಳನ್ನಷ್ಟಕ್ಕೆ 61. 6ನೇ ಓವರ್ ನಡೆದು ಒಳ್ಳೆ ಬೀಟ್ ಆಗಿದ್ದಾರೆ ಸಂತೋಷ್ ರವರು. ಒಳ್ಳೆ ಉತ್ತಮ ಎಸೆತ ಬೆಳಗಾವಿ ತಂಡದ ಐಹೊಳೆ ಅವರು. ಒಳ್ಳೆ ಹೊಡೆತ. ಸಂತೋಷ್ ರವರ ಬಲವಾದ ಹೊಡೆತಕ್ಕೆ 4 ರನ್ಗಳು. ನೆಲಮಂಗಲದ ತಂಡ 4 ಹುದ್ದೆಗಳನ್ನಷ್ಟಕ್ಕೆ 65. ನೆಲಮಂಗಲದ ಸಂತೋಷ್ ರವರು ಭರ್ಜರಿಯಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಒಳ್ಳೆ ಉತ್ತಮ ಎಸೆತ ಅಂತ ಹೇಳ್ಬೋದು. ಎಸೆತಗಳಲ್ಲಿ 64 ರನ್ಗಳನ್ನು ಬಾರಿಸುವ ಅವಶ್ಯಕತೆ ಇದೆ. ಯಾವ ರೀತಿ ಸಂತೋಷ್ ಅವರು ತಮ್ಮ ಹೊಡೆತಗಳಿಗೆ ಹೆಸರುವಾಸಿ ಆಗ್ತಾ ಇದ್ದಾರೆ ಅಂತ ನೋಡಬೇಕು. ಸಂತೋಷ್ ರವರ ವೈಯಕ್ತಿಕ ಸ್ಕೋರು 34. ಬೌಲರ್ ನೇಮ್ ಬಸವರಾಜ್ ನೇಸರ್ಗಿ ಅವರು ತಮ್ಮ 7ನೇ ಓವರನ್ನು ಎಸಲಿಕ್ಕೆ ಬರ್ತಾ ಇದ್ದಾರೆ ಬೆಳಗಾವಿ ತಂಡದಿಂದ. ಗೋವಿಂದರಾಜ್
ದೇಸರಿಗೆ ಅವರ 7ನೇ ಅವರಿನ ಪ್ರಥಮ ಎಸೆತವನ್ನು ಗೋವಿಂದರಾಜ್ ಅವರು ಎದುರಿಸ್ತಿದ್ದಾರೆ. ಸಮರ್ಪಕ ಕಮ್ಯುನಿಕೇಶನ್ ಅಂತ ಹೇಳಬೇಕು ನೆಲಮಂಗಲದ ದಾಂಡಿಗರಲ್ಲಿ. ಗೋವಿಂದರಾಜ್ ಅವರು ಒಳ್ಳೆ ಬಿರುಸಾದ ಹೊಡೆತ ಮಾಡಿದರೆ ಕೇವಲ 1 ರನ್ನಿಗೆ ತೃಪ್ತಿ ಪಡಬೇಕಾದ ನೆಲಮಂಗಲ ತಂಡ 1 ರನ್ ಸಹಾಯದಿಂದ 4 ಉದ್ದರಿಗಳ ನಷ್ಟಕ್ಕೆ 66. ಇಪ್ಪತ್ತ್ಮೂರು ಎಸೆತಗಳಲ್ಲಿ 64 ರನ್ಗಳನ್ನು ಬಾರಿಸಬೇಕಾದ ನೆಲಮಂಗಲ ತಂಡ. ಒಳ್ಳೆ 6. ನೆಲಮಂಗಲದ ಸಂತೋಷ್ ರವರು ಭರ್ಜರಿ ಬ್ಯಾಟಿಂಗ್ನಿಂದ 6 ರನ್ಗಳು. 40 ನೆಲಮಂಗಲ ತಂಡ 4 ಉದ್ದರಿಗಳ ನಷ್ಟಕ್ಕೆ 72. ಸಂತೋಷ್ ರವರ ವ್ಯಕ್ತಿಗೆ ಸ್ಕೋರು 41. ಒಳ್ಳೆ ಹೊಡೆತ, ಬಿರುಸಾದ ಒಳ್ಳೆ ಹೊಡೆತ ಸತತ ಸಂತೋಷ್ ರವರಿಂದ 6. ಸಂತೋಷ್ ರವರ ವೈಯಕ್ತಿಕ ಸ್ಕೋರು 14 ಎಸೆತಗಳಲ್ಲಿ 46. ಸಂತೋಷ್ ರವರು 14 ಎಸೆತಗಳಲ್ಲಿ 46 ರನ್ ಬಾರಿಸಿದ್ದಾರೆ. ಇವರ ಬಿರುಸಾದ ಬ್ಯಾಟಿಂಗ್ನಿಂದ ತಂಡದ ಮುನ್ನಡೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಸಂತೋಷ್ ರವರ 15 ಎಸೆತಗಳಲ್ಲಿ ವೈಯಕ್ತಿಕ ಸ್ಕೋರು 46. ಈ 4 ರನ್ಗಳ ಸಹಾಯದಿಂದ 50 ರನ್ ಪೂರೈಸಿದ್ದಾರೆ ಸಂತೋಷ್ ರವರು. ಈ 4 ರನ್ಗಳ ಸಹಾಯದಿಂದ ಸಂತೋಷ್ ರವರು 50 ರನ್ಸ್. ಇನ್ನು ನೆಲಮಂಗಲ ತಂಡ 18 ಎಸೆತಗಳಲ್ಲಿ 47. ಇನ್ನು ನೆಲಮಂಗಲ ತಂಡ 18 ಎಸೆತಗಳಲ್ಲಿ 47 ರನ್ಗಳನ್ನು ಬಾರಿಸಬೇಕಾಗಿದೆ. ಕೇವಲ 18 ಎಸೆತಗಳು ಮಾತ್ರ ನೆಲಮಂಗಲದ ತಂಡಕ್ಕೆ. ಈ 18 ಎಸೆತಗಳಲ್ಲಿ 47 ರನ್ಗಳನ್ನು ಗೆಲ್ಲಬೇಕಾದ್ರೆ 47 ರನ್ಗಳನ್ನು ಹೊಡಿಬೇಕು ನೆಲಮಂಗಲ ತಂಡ. ಮಹಾಂತೇಶ್ ಬೋರ್ಗಲಿ ಅವರು 8ನೇ ಓವರನ್ನು ಎಸೆಯಲಿಕ್ಕೆ ಬರ್ತಾ ಇದ್ದಾರೆ ಬೆಳಗಾವಿ ತಂಡದಿಂದ. ಗೋವಿಂದರಾಜ್ ಅವರು ಬ್ಯಾಟ್ ಮಾಡ್ತಾ ಇದ್ದಾರೆ. ಗೋವಿಂದರಾಜರವರು ಯಾವ ರೀತಿ ಬ್ಯಾಟ್ ಬೀಸ್ತಾರೆ ಅಂತ ನೋಡಬೇಕು. ತಂಡದ ಅನುಕೂಲಕ್ಕೆ ಕೇವಲ 18 ಎಸೆತಗಳಲ್ಲಿ 47 ರನ್ಗಳ ಮಾಡುವ ಅವಶ್ಯಕತೆ ನೆಲಮಂಗಲ ತಂಡದಿಂದ. ಬೇಗ ಕ್ಷೇತ್ರ ರಕ್ಷಕರು ಬೇಗ ಮುಗಿಸ್ಬೇಕು. ಸಮಯದ ಅಭಾವದ ಜೊತೆಗೆ ನೀವು ಕಡಿತಗೊಳಿಸಲಿಕ್ಕೆ ಪೆನಾಲ್ಟಿ ರನ್ಗಳನ್ನು ಕೊಡಬೇಕಾಗತ್ತೆ ಬೆಳಗಾವಿ ತಂಡಕ್ಕೆ. ಬೆಳಗಾವಿ ತಂಡದವರು ಇದೇ ರೀತಿ ಮಾಡಿದಲ್ಲಿ ಗೋವಿಂದರಾಜ್ ಅವರು ಬಲವಾದ ಬಿರುಸಿನ ಹೊಡೆತ ಮಾಡಿದರೂ ಕೂಡ ಗಾಳಿಯಲ್ಲಿ ಬೀಸಿದಂಥ ದಾಂಡಿಗರಾದರು. ತಂಡದ ಅವಶ್ಯಕತೆ ಇದೆ 47 ರನ್ಗಳ. ಕೇವಲ 17 ಎಸೆತಗಳಲ್ಲಿ 47 ರನ್ಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ನೆಲಮಂಗಲ ತಂಡಕ್ಕೆ.
ಒಳ್ಳೆ ಎಸೆತ ಅಂತ ಹೇಳ್ಬೋದು. ಈ ಎಸೆತದಿಂದ ಗೋವಿಂದರಾಜ್ ಅವರು ತಮ್ಮ ವಿಕೆಟ್ ಅನ್ನ ಒಪ್ಪಿಸಿದ. ಅವರನ್ನ ನೆಲಮಂಗಲ ತಂಡದ ಸಂತೋಷರು ವೈಯಕ್ತಿಕ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೋರಾಟ ನಡೆದಿದೆ. ಒಳ್ಳೆ ಪ್ಲೇಡ್ ಮಾಡಿ ರಕ್ಷಣಾತ್ಮಕ ಆಡಿದ್ದಾರೆ. ಮುನಿರಾಜ್ ಅವರು ತಮ್ಮ ರಕ್ಷಣಾತ್ಮಕ ಆಟದೊಂದಿಗೆ ಒಂದರನ್ನು ಕದಿಯಲು ಯಶಸ್ವಿ. ಈಗ ಸಂತೋಷರವರು ಬಂದಿದ್ದಾರೆ, ನೋಡಬೇಕು. ಒಂಟಿ ಸಲಗನಂತೆ ಹೋರಾಡ್ತಾ ಇದ್ದಾರೆ ಸಂತೋಷ್, ನೆಲಮಂಗಲದ ಸಂತೋಷ್. ಸೌಂಡ್ ಹೋಗಿದೆ. ಹಲ್ 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 ವಕೀಲರ ಕ್ರೀಡಾಕೂಟ ವಿಜಯಪುರ ವಕೀಲರ ತಂಡದ ಆಯೋಜಕದಲ್ಲಿ ಈಗಾಗಲೇ ನಮ್ಮ ಮುಂದೆ ಬಹಳ ಅದ್ದೂರಿಯಾಗಿ ಈ ಒಂದು ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಒಂದು ಪಂದ್ಯಾಕೂಟದಲ್ಲಿ ಮಂಗಳೂರು ಪರಿಸರದ ಖ್ಯಾತ ವೀಕ್ಷಕ ವಿವರಣೆಗಾರ ರಮೀಸ್ ನಮ್ಮೊಟ್ಟಿಗಿದ್ದಾರೆ. ಎಲ್ಲರ ಪರವಾಗಿ ಅವನಿಗೆ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ಈ ಒಂದು ಪಂದ್ಯಾಕೂಟದ ವೀಕ್ಷಕ ವಿವರಣೆಯನ್ನ ನಮ್ಮ ಮುಂದೆ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದ. ಹಲೋ ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಶಾಂತಿ ಸೌಹಾರ್ದತೆಗಾಗಿ ಕ್ರೀಡೆ ಎಂಬ ದೇಹಿಯ ವಾಕ್ಯದೊಂದಿಗೆ ವಿಜಯಪುರ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್ ವಿಜಯಪುರ ಇದರ ಆಶ್ರಯದಲ್ಲಿ ವಕೀಲರಿಗೋಸ್ಕರ ವಕೀಲರಿಂದಾಗಿ ಅದ್ದೂರಿಯ ಕ್ರೀಡಾಕೂಟ ಈ ಒಂದು ಅಂಕಣದ ಬಲಭಾಗದಲ್ಲಿ ಸಾಗಿ ಬರ್ತಾ ಇದೆ. ಬಲಿಷ್ಠ ಬಲಾಢ್ಯ ತಂಡಗಳ ಮಧ್ಯೆ ನೇರ ಹಣಾಹಣಿ ಕಾಣ ಸಿಗ್ತಾ ಇದೆ. ಒಂದು ಕಡೆ ಬೆಳಗಾವಿ ವಿರುದ್ಧವಾಗಿ ಪಂದ್ಯಾಕೂಟ ಅಂಕಣದ ಬಲಭಾಗದಲ್ಲಿ
ದಿನದ ಎರಡನೇ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. ಅಂಕಣದ ಬಲಭಾಗದಲ್ಲಿ ಬೆಳಗಾಂ ವಿರುದ್ಧವಾಗಿ ನೆಲಮಂಗಲ. ಎಸೆತಗಾರಿಕಾ ವಿಭಾಗದಲ್ಲಿ ಸುಂದರತೆ ಎಸೆತವಾಗಿತ್ತು. ಕಲಾತ್ಮಕ ಶೀಲೆಯ ದಂಡು. ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ಬಾಲಕನ ಭದ್ರ ಬುಗಸೆಯಲ್ಲಿ ಚೆಂಡು ಅಪ್ಪಚ್ಚಿಗೊಳ್ಳುವುದರೊಂದಿಗೆ ಮತ್ತೊಂದು ಉತ್ತರಿಯನ್ನು ಕಳೆದುಕೊಳ್ತಾ ಇದೆ. ಪರಿಣಾಮವಾಗಿ ಇನ್ನುಳಿದ 10 ಚೆಂಡು 41 ಓಟದ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ದೊಡ್ಡ ಓಟದ ಅವಶ್ಯಕತೆಗಳು ನೆಲಮಂಗಲ ತಂಡಕ್ಕೆ ಬರಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಉತ್ತರಿಯ ವೀರ ಸುಂದರವಾಗಿತ್ತು. ಸುಂದರತೆಯ ದಂಡು ಒಂಟಿ ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿ ಮತ್ತೆ ಎಚ್ಚಲತೆಯನ್ನು ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿಯತ್ತ ನೋಟವನ್ನು ಇಡುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 89. 9ನೇ ಓವರಿನ ಚಾಲ್ತಿಯಲ್ಲಿದೆ. ಚತುರ್ಥ ಚೆಂಡು 9ನೇ ಓವರಿನ ಚತುರ್ಥ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರನ್ನು ಬಿಟ್ಟು ಎಡಗೂಟ ಬಲಾಸ್ತ ಮಾದರಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಬೆಳಗಾವಿ ತಂಡದ ಪರವಾಗಿ ಜರ್ಸಿ ನಂಬರ್ 'ಉಲ್ಟೋ ಸಾಗಿದ್ದ ಚೆಂಡು ಬಲವಾದ ದಂಡನೆ. ಪಾಯಿಂಟ್ ವಿಭಾಗದಲ್ಲಿ ಚುರುಕಿನ ಕ್ಷೇತ್ರ ಪಾಲನೆ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ಮತ್ತೆ ಅಂಕಿಅಂಶ ಪಟ್ಟಿ ಎಚ್ಚಲತೆಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯತ್ತ ನೋಟವನ್ನಿಡುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 90. 9ನೇ ಓವರಿನ ಚಾಲ್ತಿಯಲ್ಲಿದೆ. ತೀರ್ಪುಗಾರನ್ನು ಬಿಟ್ಟು ತೀರ್ಪುಗಾರ ಸಮ್ಮತಿಯನ್ನು ಪಡೆದುಕೊಂಡು ಎಡಗೂಟ ಬಲಾಸ್ತ ಮಾದರಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಸುಂದರತೆಯ ಚೆಂಡು ನೆಟ್ಟ ನೇರ ಹೊಡೆತಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಕ್ಷೇತ್ರ ಪಾಲಕನ ವೈಫಲ್ಯ. ಅವಲಿ ಓಟಕ್ಕೆ ಕರೆ ಬರ್ತಾ ಇದೆ. ಅವಲಿ ಓಟದಲ್ಲಿ ಯಶಸ್ವಿಯ ಓಟವನ್ನಿಟ್ರೆ ಅಂಕಿಅಂಶ ಪಟ್ಟಿ ಮತ್ತೆ ಎಚ್ಚಲತೆಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 92. ಕೊನೆಯ 1 ಚೆಂಡು ಮಾತ್ರ ಬಾಕಿ ಉಳಿದಿರುತ್ತದೆ. 9ನೇ ಓವರಿನ ಚಾಲ್ತಿಯಲ್ಲಿದೆ. ಕೊನೆಯ ಚೆಂಡು. ಸುಂದರತೆ ಎಸೆತ ಭೂಮಿ ತಾಯಿಗೆ ಆಲಿಂಗನವನ್ನು ನೀಡಿದಂಥ ಚೆಂಡು ಮತ್ತು ದಂಡಿನ ಮಧ್ಯೆ ಯಾವುದೇ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಓವರ್ ನಂಬರ್ 9 ಮುಕ್ತಾಯ ಕಾಣ ಸಿಗ್ತಾ ಇದೆ. ಅರ್ಥಾತ್ 54 ಚೆಂಡುಗಳ ಮುಕ್ತಾಯ ಹಂತದಲ್ಲಿರುವಾಗ ಅಂಕಿಅಂಶ ಪಟ್ಟಿ ಬೆಳಗಾವಿ ವಿರುದ್ಧವಾಗಿ ನೆಲಮಂಗಲ ತಂಡದ ಒಟ್ಟು ಗಳಿಕೆಯಲ್ಲಿ 92ಕ್ಕೆ ಬಲಿಷ್ಠ ಬಲಾಢ್ಯ 8 ಉತ್ತರಿ ವೀಕ್ಷಣೆಯಲ್ಲಿದೆ. 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿದಿರುತ್ತದೆ. ಇನ್ನುಳಿದ 6 ಚೆಂಡು ಅಂಕಿಅಂಶ ಪಟ್ಟಿಗೆ 37 ಓಟದ ಅವಶ್ಯಕತೆ ಇದೆ. ಖಂಡಿತವಾಗಿಯೂ 6 ಎಸೆತಗಳಲ್ಲಿ 6 ಷಡ್ಗ ಬಾರಿಸಿದ್ದೆ ಆದಲ್ಲಿ ಪಂದ್ಯಾಕೂಟ ಸಮಬಲಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಮತ್ತೆ ಸುಂದರತೆ ಎಸೆತವಾಗಿತ್ತು. ಕಲಾತ್ಮಕ ಶೀಲೆ ದಂಡು. ಯಾವುದೇ ಓಟದ ಸೇರ್ಪಡೆ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಎಸೆಗಾರಿಕಾ ವಿಭಾಗದಲ್ಲಿ ರಾಘವೇಂದ್ರ ಬೆಳಗಾವಿ ತಂಡದ ಪರವಾಗಿ ಎದುರಾಳಿ ನೆಲಮಂಗಲ ತಂಡದ ಕಡೆಗೆ. ಸುಂದರತೆ ಎಸೆತವಾಗಿತ್ತು. ಚೆಂಡು ಮತ್ತು ದಂಡಿನ ಮಧ್ಯೆ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಪರಿಣಾಮವಾಗಿ ಡಾಟೆಡ್ ಡೆಲಿವರಿಯಾಗಿ ಪರಿಣಮಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಸ್ಥಗಿತ ಕಂಡುಕೊಂಡ್ರೆ 2 ಚೆಂಡು ಮುಕ್ತ ಹಂತದಲ್ಲಿರುವಾಗ ತೃತೀಯ ಚೆಂಡು. ದ್ವಿತೀಯ ಇನ್ನಿಂಗ್ಸಿನ ಕೊನೆಯ ಓವರಿನ ತೃತೀಯ ಚೆಂಡು ಎಸೆಗಾರಿಕಾ ವಿಭಾಗದಲ್ಲಿ ರಾಘವೇಂದ್ರ. ಸುಂದರತೆ ಎಸೆತ ಮತ್ತೆ ಡಾಟೆಡ್ ಡೆಲಿವರಿಯಾಗಿ ಪರಿಣಮಿಸ್ತಾ ಇದೆ. ಪರಿಣಾಮ ಚೆಂಡು ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಯೊಂದಿಗೆ ಅಂಕಿಅಂಶ ಪಟ್ಟಿ ಸ್ಥಗಿತ ಕಂಡುಕೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ 92.
ಸುಂದರತೆ ಎಸೆತ ಕೆಲ ಕಾಲ ಗಾಲಿಯಲ್ಲಿ ಚೆಂಡು ಸೀಮಾ ರೇಖೆ ಅಂಚನ್ನು ದಾಟ್ತಾ ಇದೆ. ಷಡ್ಕ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಂಡ್ರೆ ಅಂಕಿ ಅಂಶ ಪಟ್ಟಿ ಎಚ್ಚಲತೆಯನ್ನು ಕಂಡುಕೊಳ್ತಾ ಇದೆ. 90 ಕ್ಷೇತ್ರಪಾಲಕನ ವೈಫಲ್ಯತೆಯೊಂದಿಗೆ ಅವಲಿ ಒಟ್ಟ ಸೇರ್ಪಡೆಯಾಗ್ತಾ ಇದೆ. ಸುಂದರತೆಯ ಪ್ರಯತ್ನವನ್ನು ಪಟ್ಟರು, ಆದರೆ ಕ್ಷೇತ್ರಪಾಲಕನನ್ನು ವಂಚಿಸ್ತಾ ಇದೆ ಚೆಂಡು. ಪರಿಣಾಮವಾಗಿ 2 ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿ 1 ಚೆಂಡು 29 ಓಟದ ಅವಶ್ಯಕತೆ ಇದೆ. ಮುಖಾಂತರವಾಗಿ 4 ಓಟದ ಸೇರ್ಪಡೆಯೊಂದಿಗೆ ಪಂದ್ಯಾಕೂಟವನ್ನು ಗೆದ್ದುಕೊಳ್ತಾ ಇದೆ.